ಕಣ್ಣ ನೀರ ಯಾನ ಇದು ಒಂದು ಗೂಳಿಯಾಗಿ ಮೆರಿತದ ತಡವಳ ಊರಾಗ ಅಂತ ಹೇಳಿ ಹಿರಿಯರು ಭಾಳ ಅಪೇಕ್ಷೆದಿಂದ ತಂದಿರು. ಹೌದು, ಒಮ್ಮೆ ತಡವಳಕ್ಕೆ ಹಾಡಿದ್ರು ಒಂದು 18 ಸಲ ಹಾಡಬೇಕು. ಶಬಾಷ್. ಯಾಕಂದ್ರೆ ತಡವಳ ಹಿರಿಯರ ನೇಮದ ಯಾವ ಒಳ್ಳೆಯ ಅನಸ್ತಾನ ನೋಡವ್ರಿಗೆ. ಹೌದು, ಅವ ಸಾಕಂದ್ರ ಬಿ ಬಿಡಲ್ಲ ಅವನಿಗೆ ಅವರು. ಹಂಗೆ ನೀ ಬರೀಬೇಕತ್ತಾರ ಅವ್ರು. ಮಾತಾಡ್ದು ಬೇರೆ ಮೇಳೆ ಅದಿಲ್ಲ. ಈ ಸಲ ಬಂದು ಪ್ರಕಾಶ ಯಾನರೇ ತಡವಳದು ಬಳಿ ಹಿಡಿತಾನ ಅಂತ ಮಾಡಿದ್ನ. ಯಾತಕ್ ಬಾರದು ಮಾತಾಡಿ ಅಲ್ಲ ಅವನ ಜನರನ್ನ ಬೇಜಾರು ಮಾಡಿಬಿಟ್ಟ. ಉಳ್ಳಾಗೆ ಹೋಗ್ಯಾರಿಲ್ರಿ ಅಲ್ಲಿ ಕೊತ್ತ ನೋಡಿ ತಲೆ ಕಟ್ಕೊಂಡು ಬಜಾರ್ದಂದು ಓಡಿ ಬಂದವ್ರಂಗ ಜಾಮೀನ್ದಂದು ಬಿಡಿಸ್ಕೊಂಡು ತಂದವ್ರಂಗ ಆಗ್ಯದವನಿಗೆ. ಹೌದು ಹೌದು, ಎಲ್ಲ ಕಡೆ ಚಲೋ ಮಾತಾಡಿದ ಖರೆ ಇಂದ ಯಾಕೋ ಸಲ್ಲ ಅಡಿಗೆದ ಗಡಿಯದ ಅಲ್ಲ ಅವನ ಎದಿ ಹೊಡ್ಕೊಂಡಾನ ಎದಿ. ಒಳ್ಳೆ ನಾ ನಿನಗೇನು ಬೆದರ್ಸಿನೂ ಹಾಡಿಲ್ಲ ಇಲ್ಲ. ನಾ ಹಂಗೆ ಬೆದರ್ಸಂಗಿದ್ರೆ ನೀವು ಮೊದಲೇನು ಪಾಳ್ಯದಾಗೆ ಉಳಿತಿತ್ಲ. ಯಾಕ ಕಮಿಟಿ ಅವ್ರಿಗೆ ಕೈ ಮುಗಿದು ನನಗೆ ಸಾಕ್ರಿ ಇವ್ರು ಕೂಡ ನಡೆಯಂಗಿಲ್ರಿ ಎತ್ತಿದ್ದೀನಿ. ಹೌದಿಲ್ಲ, ಹಂಗೆ ಸ್ಯಾಂಡ್ ಅದಾರ ಅವರು. ಹಂಗೂ ಮಾಡಿಲ್ಲ. ಯಾಕಂದ್ರೆ ಯಾರು ಜೋಡಿ ಬರ್ತಾರ ನೋಡು ಅವ್ರನ್ನ ಕರ್ಕೊಂಡು ಹೋಗೋ ಕೆಲಸ ನಂದದ. ಹೌದು ಹೌದು, ತಡವಳದ ಹಿರಿಯರು ಸಾಧಾರಣ ಸುತ್ತಿನ ಹಳ್ಳಿಯ 8 ಮಂದಿ ಹಾಡ್ಲಿಕ್ಕೆ ಬಂದವ್ರ. ನಾ ಎಲ್ಲ ಕಡೆ ಎಲ್ಲೆಲ್ಲಿ ಹಾಡ್ಲಿಕ್ಕೆ ಬಂದಿದ್ದ ಅಲ್ಲಿ ಬರೀತಾರ ಅವರು. ಹೌದು, ಮನೆ ಸಾಹೇಬ್ ಇಲ್ಲಿ ಹಿಂಗ್ ಮಾಡ್ಯಾನು, ಅಲ್ಲಿ ಹಂಗ್ ಮಾಡ್ತಾನ, ಅಲ್ಲಿ ಹಂಗ್ ಮಾಡ್ತಾನ, ಸಂಭಾಳಿಸ್ತಾನ, ಧಿಕ್ಕಾರ ಮಾಡ್ತಾನ ಅಂತ ನೋಡ್ಲಿಕ್ಕೆ ಬಂದಾರ. ಹೌದಿಲ್ಲ? ಹೌದು. ಒಂದು ಮಾತು ಹೇಳ್ದ ನಿಮಗೆ ತಿಳಿವಂಗ. ಏನತ್ರಿ? ಒಂದು ಮಾತು ಹೇಳ್ದ ಕೇಳ್ರಿ. ರಾಮಾಯಣದೊಳಗಿಂದು ರಾಮಂದತ್ತ. ರಾಮ ಅಂದ್ರ ಏಕವಚನಿ ಏಕಪತ್ನಿ. ಹೌದಿಲ್ಲ? ಹೌದು, ಏಕವಚನಿ ಏಕಪತ್ನಿ ಅಂತೇಳಿ ಅವಂದು ಜಗತ್ತಿನಾಗ ಹೆಸರದ. ಆದ ಹೆಸರು ಇಲ್ಲತ್ತಿಲ್ಲ. ಅವ 14 ವರ್ಷ ವನವಾಸಕ್ಕೆ ಹೋಗುವಾಗ ತಂದೆ ದಶರಥ ರಾಜಾಗ ವಚನ ಕೊಟ್ಟಿದ್ದ. ಏನತ್ತ? ನಾ 14 ವರ್ಷ ವನವಾಸ ಮುಗಿಯುವವರೆಗೂ ಹೌದು ನಾ ಯಾವ ನಗರದೊಳಗ ಯಾವ ಊರೊಳಗೂ ಹೆಜ್ಜೆ ಇಡಂಗಿಲ್ಲ. ಹೌದು ಹೌದು, ನಾ ಬರೇ ಗುಡ್ಡ ಗಮರ ಗಿಡ ಮಂಜೇನೆ ತಿರ್ಕೋತೀನಿ ವಚನ ಕೊಟ್ಟಿದ್ದ. ಹೌದಾ? ಯಾವಾಗ ಸೇತು ಕಟ್ಟಿ ಲಂಕಾಪಟ್ಟಣದಾಗ ಹೋದ. ಹೌದು, ಆಗ ಐರಾವಣ ಮೈರಾವಣ ಅಂತ ಹೇಳಿದ್ರು. ರಾವಣ ಸ್ವಾದರ ಮಾವುಗಳವರು. ಹೌದು, ಅವ್ರೇನ್ ಮಾಡಿದ್ರು ಅಂದ್ರೆ ರಾಮ ಲಕ್ಷ್ಮಣಗ ಪಾತಾಳ ಲೋಕದಲ್ಲಿ ಒಯ್ದಿಟ್ಟಿದ್ರು. ನೋಡ್ರಿ. ಹೌದಾ? ಹೌದು, ಅವರು ಶೋಧ ಮಾಡುವ ಸಲುವಾಗಿ ಹನುಮಂತ ಪಾತಾಳ ಲೋಕಕ್ಕೆ ಹೋದ. ಪಾತಾಳ ದೇವಿ ಮುಂದೆ ಬಲಿ ಕೊಡುವ ಸಲುವಾಗಿ ಇವ್ರಿಗೆ ಇಬ್ಬರಿಗೆ ಮನಗಿಸಿದ್ರು. ಹೌದು, ನರ ಮನುಷ್ಯರ ಬಲಿ ಕೊಡ್ಬೇಕಂತ ಹೇಳಿ ರಾಮಗ ಲಕ್ಷ್ಮಣಗ ದೇವಿ ಮುಂದೆ ಮನಗಿಸಿದ್ರು. ಒಳಗೆ ಪಾತಾಳದಾಗ ಒಯ್ದು ಆ ಎಳೆಗ ಅವರು ವಿಚಾರ ಮಾಡಿದ್ರು, ಇನ್ನು ಮಾತ್ರ ನರ ಬಲಿ ಕೊಡೋದಕ್ಕೆ ಇಬ್ಬರು ಯೋಗ್ಯ ಅದಾರ. ಅವ್ರ ಕೈಗೂ ಎಲ್ಲಿ ಇದು ಶರೀರಕ್ಕೆ ಧಕ್ಕಿನೇ ಇಲ್ಲ. ಹೌದು, ಅಚ್ಚುತ್ತದಾರ ಇವ್ರು ಇಬ್ಬರನ್ನ ಯೋಗ್ಯ ಆಗ್ತದ ಬಲಿ ಕೊಡ್ಲಿಕ್ಕೆ ಅಂತ ಹೇಳಿ ಎಲ್ಲ ಪ್ರಜೆಗಳಿಗೆ ಹೊರಗೆ ಸರಿಸಿದ್ರು. ಹೌದು, ಇವ ಹನುಮಂತ ಹೋದ. ಹೋಗಿ ಸೂಕ್ಷ್ಮ ರೂಪ ಧಾರಣ ಮಾಡಿ ಹೌದು ಒಳಗೆ ಹೊಕ್ಕ. ಅವ್ರ ದ್ವಾರಪಾಲಿಕರು ಎಲ್ಲ ಕೌಲಿದ್ರು. ಹೌದು, ಅವ್ರ ಕಾಲಾಗಿಂದ ಹೋದನು ಕಾಣ್ಲಿಲ್ಲ ಅವ್ರಿಗೆ. ಸಣ್ಣ ಅಣುವಾಗಿ ಹನುಮಂತ ಒಳಗೆ ಹೋದ. ಹೋಗಿ ನೋಡ್ತಾನ ದೇವಿ ಮುಂದೆ ಮಾತ್ರ ಇವ್ರು ಇಬ್ಬರನ್ನ ಮನಗಿಸಿಬಿಟ್ರ. ಅವ್ರು ಏನ ಬಲಿ ಕೊಡೋದು ಮಾತಾಡ್ತಿದ್ರು. ಹೌದು, ಇವ ವಿಚಾರ ಮಾಡದ ಹನುಮಂತ ತನ್ನ ಯುಕ್ತಿ ನಡೆಸದ. ಹೌದು, ಶಕ್ತಿಪೇಕ್ಷ ಯುಕ್ತಿ ಶ್ರೇಷ್ಠ ಅಂತ ನಮ್ಮಲ್ಲಿ ಮಹಾರಾಷ್ಟ್ರದಾಗ ಸಾರ್ತಾರ. ಯುಕ್ತಿ ನಡೆಸಿ ಆ ದೇವಿ ಹಿಂದೆ ಹೋದ. ಹೌದು, ಸೂಕ್ಷ್ಮ ರೂಪ ತಾಳಿದ. ದೇವಿ ಸ್ವರದಾಗೆ ಹೇಳ್ತಾನ, ಏನತ್ತ? ನಾ ಮಾತ್ರ ಈ ಸದ್ಯ ಇವ್ರಿಬ್ಬರನ್ನ ಬಲಿ ತಗೊಳಕಿದ್ದ. ನೀವು ಯಾರು ಐರಾವಣ ಮೈರಾವಣ ಸೈನಿಕರು ಯಾರು ಕಣ್ಣಿಲಿ ನೋಡಬಾರ್ದು, ಎಲ್ಲರೂ ಗುಡಿ ಅಂತ ಹೊರಗೆ. ದೇವಿ ಹಂಗೆ ಮಾತಾಡಿ ಬಿಟ್ಟ. ಹೌದು ಹೌದು, ಅದು ನೋಡ್ರಿ ಇವೆಲ್ಲ ಹೆಂಗಿದ್ರು ನಮ್ಮ ಕೆಲಸ ಸಾಗಿಸ್ತೀನಂತ ಇವ್ರು ತಿಳ್ಕೊಂಡಿದ್ರು. ಇವ್ರಿಗೆ ಬೆಲಿ ಕೊಟ್ರ ಲಂಕಾದ ಒಂದು ಯುದ್ಧನೇ ನಿತ್ತತ್ ಹೇಳಿ. ಹೌದು, ಮತ್ತ ಅಲ್ಲಿ ರಾವಣನ ಬಲಿ ಇವ್ರು ಒಂದ್ ಜರ ಬಲ ಪಡೆ ಅವ್ರಲ್ಲಿ ಹೋಗಿ ನಾವು ಅವ್ರ ಮರ್ದನ್ ಮಾಡಿದೆವು ಅಂತ ಹೇಳಿ ಆ ಎಳೆಯಾಗ ಹನುಮಂತ ಇವ್ರದ್ದು ಏನು ಕೈಕಾಲ ಕಟ್ಟಿ ಒಗದಿರಲ್ಲ ದೇವಿ ಮುಂದೆ. ಹೌದು, ಅವ್ರು ಹೊರಗೆ ಹೋದ ಮ್ಯಾಗ ಹನುಮಂತ ರೂಪ ಧಾರಣ ಮಾಡಿ ಇಬ್ಬರದ ಕೈಕಾಲು ಬಿಚ್ಚಿದ್ದ.
ಇನ್ನ ಇವರಿಗೆ ಸುದ್ದಿ ಮ್ಯಾಗ ತರಬೇಕಾದ್ರೆ ಏನು ಮಾಡಬೇಕು? ಏನ್ ಮಾಡ್ಬೇಕು? ಮೂರ್ಛಿತಾಗಿದ್ರು ಅವರು. ಹೌದು. ಅಂತ ವನಸ್ಪತಿನೇ ಕೊಟ್ಟಿದ್ರು ಅವರು. ಆಹಾ. ಆ ಎಳ್ಯಾಗ ಏನ್ ಮಾಡ್ತಾನ ಅಂದ್ರ ಮತ್ತು ಹೊಳ್ಳಿ ದೊಡ್ಡ ಧ್ವನಿ ತೆಗಿತಾನ ದೇವಿದು. ಹಾ. ತೆಗೆದು ಹೇಳ್ತಾನೆ, ಲೇ ಐರಾವಣ ಮೈರಾವಣ, ಆಹಾ. ನಾ ಮಾತ್ರ ಮೂರ್ಛಿತಾಗಿರ್ತಕ್ಕಂಥ ಬಲಿ ನನಗೆ ಸ್ವೀಕಾರ ಆಗಂಗಿಲ್ಲ. ಇಲ್ಲ. ನನಗೆ ಓಮ್ ಇಲ್ಲ, ಆಹಾ. ಅವಕ್ಕೆ ಜೀವಂತ ಮಾಡ್ರಿ ಅಂತಾನ. ಹೌದು. ಆ ಎಳ್ಯಾಗ ಐರಾವಣ ಮೈರಾವಣ ಬಂದು ತಮ್ಮದು ಏನಿದ್ದುದು ಜಡಿ ಬೂಟಿ ಅವ್ರ ಮೂಗಿಗೆ ಹಚ್ಚಿದಾಗ ಆಹಾ. ಇಬ್ರು ತಾಸಿನ ಮ್ಯಾಗ ಎದ್ದು ಎಚ್ಚರ ಆಗ್ತಾರ ಅಂತ ಹೇಳಿ ಅವ್ರು ಹೋಗಿಬಿಟ್ರು. ಹೌದು. ಹೋದ ಮ್ಯಾಗ ಒಂದು ತಾಸಿನ ಮ್ಯಾಗ ಇವ್ರಿಬ್ಬರಿಗೆ ಎಚ್ಚರ ಆಯ್ತು. ಆಹಾ. ಎಚ್ಚರಾಗಿ ನೋಡೋ ತನಕ ಹನುಮಂತನೇ ಆ ಜಾಗದಲ್ಲಿ ಇದ್ದ. ಹೌದಾ? ಶ್ರೀರಾಮಚಂದ್ರನ ಪಾದಿಗೆ ಬಿದ್ದ. ಯಪ್ಪ, ನಿಮ್ಮನ್ನ ಬಂಧನದಿಂದ ಬಯಲು ಮಾಡುವ ಸಲುವಾಗಿ ನಾ ಬಂದಿದ್ದ. ಪಾತಾಳ ಲೋಕದಾಗ ಅದಿರಿ ನೀವು ಅಂತ ಹೇಳ್ದ. ಆಹಾ. ಆದ್ರೂ ಇಲ್ಲಿದು ಹಿಂಗೆ ಹೋಗ್ಲಿಕ್ಕೆ ಬರಂಗಿಲ್ಲ. ಹಾ. ಈ ಮೈಕಾವತಿ ಪಟ್ಟಣದ ರಾಜರದಾರ ಐರಾವಣ ಮೈರಾವಣ ಅಂತ ಹೇಳಿ ಹೌದಾ? ಅವ್ರನ್ನ ಮರ್ದನ ಮಾಡಿ ಅವ್ರ ಜೊತೆಗೆ ಯುದ್ಧ ಮಾಡಿ ಇಲ್ಲಿದಿಂದ ದಾಟಬೇಕಾಗ್ಯದ ಅಂದ. ಹೌದು ಹೌದು ಹೌದು. ಆ ಎಳ್ಯಾಗ ರಾಮ ಲಕ್ಷ್ಮಣ ಎದ್ದು ಹೊರಗೆ ಬಂದ್ರು. ಐರಾವಣ ಮೈರಾವಣನ ಜೋಡಿ ಯುದ್ಧ ನಡೀತು. ಆಹಾ. ಬೇಕಾದಟ್ಟು ರಾಮ್ ಬಾಣ ಹೊಡೆದ್ರು ಅವು ಐರಾವಣ ಮೈರಾವಣ ಸೈಲಿಕ್ಕೆ ತಯಾರಿಲ್ಲ. ಹೌದು ಹೌದು. ಮತ್ತು ಜೀವಂತ ಆಗುವೆ ಎದ್ದು ನಿತ್ತು ಯುದ್ಧ ಮಾಡು. ಶ್ರೀರಾಮಚಂದ್ರ ಸೋತು ಬಂದ. ಹೌದು. ಬತ್ತಳಿಕೆನ ಬಾಣಗಳೇ ಎಲ್ಲ ಮುಗಿಲಿಕ್ಕೆ ಬಂದು. ಆಹಾ. ಆ ಎಳ್ಯಾಗ ಹನುಮಂತ ಅಂತಾನ, ತಂದಿ ಹಾ. ನೀವು ಹಿಂಗ್ ದಣ್ಕೋಬೇಡ್ರಿ, ಹೌದು. ಇವ್ರು ಮರಣರೇ ಎದುರಾಗದ. ಆಹಾ. ಇದು ಐರಾವಣನ ಹೆಂಡತಿ ಚಂದ್ರಸೇನ ಕೇಳಿ ಬರ್ತೀನಿ ಅಂದ. ಹೌದಾ? ಹೌದಾ? ಐರಾವಣನ ಹೆಂಡತಿ ಚಂದ್ರಸೇನ ಕೇಳಿ ಬರ್ತೇನೆ ಅಂತ ಹೇಳಿ ಅವ್ರ ಮನೆಗೆ ಹೋದ. ಆಹಾ. ಹೋಗಿ ಹೇಳ್ತಾನ, ತಾಯಿ ನಿಮ್ಮ ಗಂಡದೇರು ಏನಿಬ್ರು ಅದಾರಲ್ಲ ಐರಾವಣ ಮೈರಾವಣ, ಈ ರಾಜ್ಯದ ಪಾತಾಳ ರಾಜ್ಯದ ರಾಜ್ಯರು, ಹೌದು. ಇವರು ಮರಣ ಎದುರಾಗದು ಹೇಳು, ನಿಂದು ಏನು ಇಚ್ಛೆ ಅದ ಅದು ಇಚ್ಛಾ ಪೂರ್ತಿ ಮಾಡ್ತೇನೆ ಅಂದಿವ. ಹೌದಾ? ಆಕಿದೇನಿತ್ತು ಇಚ್ಛೆ? ಆಕಿ ಹೇಳಿದಳು, ನಂದು ಯಾವ ಇಚ್ಛೆ ಇಲ್ಲ, ಶ್ರೀರಾಮಚಂದ್ರಗೆ ನಾನು ಮಂಚಕ್ಕೆ ತರಬೇಕು. ಅದೇ ಒಂದು ಅಪೇಕ್ಷೆ ನಂದು. ಅದೊಂದು ಅಪೇಕ್ಷೆ ಅದ. ನಾನು ಮಂಚಕ್ಕೆ ತಂದಿ ಅಂದ್ರ ಅವ್ರು ಸಾವಿ ಅಲ್ಲಿ ಅದು ಹೇಳ್ತೀನಿ ಅಂದಳಕ್ಕಿ. ಹೇಳ ಅಯ್ಯವ, ಮೊದಲು ಹೇಳು. ಆ ಎಳೆಯಾಗಿ ಹೇಳ್ತಾಳಕ್ಕಿ, ಆ ದೇವಿ ಗುಡಿ ಮುಂದೆ ಒಂದೇನು ಇದು ಕಟ್ಟರಲ್ ನೆಲುವ, ನೆಲಿನೊಳಗ ಅಮೃತದ ಕೊಂಡ, ಅಲ್ಲಿ ಇರುವಂತ ಗುಂಗಿ ಹುಳುಗಳ ಅಮೃತ ಒಯ್ದು ಅವು ಕುಡಿಸಿದಾಗ ಅವು ಜೀವಂತ ಆಗ್ತಾವ ಅಂತ ಹೇಳಿದ್ರು. ಹೌದು ಹೌದು. ಆ ಅಮೃತನೇ ಎಲ್ಲ ನಾಶ ಮಾಡಿಬಿಟ್ಟ. ಆಹಾ. ನಾನು ಆ ಎಳೆಯಾಗ ಅದು ಗುಂಗಿ ಹುಳ ಚಡ್ಪಡಿಸ್ಲಿಗತ್ತು. ಹಾ. ಅದಕ್ಕೆ ಹೇಳ್ತಾನ ಹನುಮಂತ, ನಿನಗೊಂದು ಆಶೀರ್ವಾದ ಕೊಡ್ತ, ನಿನಗೆ ಜೀವದಾನ ಬಿ ಬಿಡ್ತ, ಹೌದು. ನೀವು ಹೋಗಿ ಚಂದ್ರಸೇನನ ಮಂಚೆಲ್ಲ ಸಳು ಅಂತ ಹೇಳಿಬಿಟ್ಟ. ತಿನ್ನು ತಿಂದು ಖಲಾಸ್ ಮಾಡೋದಕ್ಕ ರಾಮ ಹೆಜ್ಜೆ ಇಡೋರ್ದಾಗ ಮುರಿಬೇಕು, ಮನ್ಸು ಮುರಿದು ನೆಲಕ್ಕೆ ಬೀಳ್ಬೇಕಂತ. ಹೌದು ಹೌದು ಹೌದು. ಅಷ್ಟ ಅದಕ್ಕೆ ಜೀವದಾನ ಬಿಟ್ಟ. ಈ ಕಡೆ ಹೋದ, ಇವರಿಬ್ಬರದು ಮರದಾನ ಆಯ್ತು. ಹೇಳ್ತಾನ, ಚಂದ್ರಸೇನ ಮಾತು ಕೊಟ್ಟಿದ, ಹೌದು, ನೀವು ಚಂದ್ರಸೇನನ ಮನೆಗೆ ಬರ್ಬೇಕಾಗ್ಯದ. ಆಹಾ. ಹಾ, ರಾಮಗ. ಯಾಕಂದ್ರ ಆಕಿ ಮನ್ಸದ ಮ್ಯಾಗ ಹೂವಿನ ಹಾಸಿಗೆ ಅದು ಹಾಸಿ ಇಟ್ಟಾಳೆ ಎಲ್ಲ. ಬರ್ಬೇಕಾಗ್ಯದ ಹೇಳಿ ಎಳ್ಯಾಗ ಶ್ರೀರಾಮಚಂದ್ರ ಯಾವಾಗ ಬಂದ, ಚಂದ್ರಸೇನನ ಮನಿ ಒಳಗ ಪಾದಿಟ್ಟ. ಹೌದು. ಮನ್ಸದ ಮ್ಯಾಗ ಕಾಲಿಂಟ, ಮನ್ಸು ಮುರಿದ ನೆಲಕ್ಕೆ ಬಿತ್ತು. ಆಗಿರ್ತಕ್ಕಂಥವ್ರಲ್ಲಿ ನಾವು ವಸ್ತಿ ಇಲ್ಲ ಅಂತ ಹೇಳಿ ಹೊರಗೆ ಬಂದ. ಅಭಿಷೇಕನ ಆಯ್ತು. ನಾ ಕೇಳುವುದು ಏನಂದ್ರೆ ಏಕವಚನಿ ಏಕ ಪತ್ನಿ ಅಂತೇಳಿ ಅವನು ಶ್ರುತಿ ಅದ. ಮತ್ತವನ ಯಾವ ನಗರದೊಳಗ ಯಾವ ಊರಾಗ ಯಾರ ಮನೆಗೆ ಹೋಗಲ್ಲ ಅಂದಾನ. ಚಂದ್ರಸೇನನ ಮನೆಗೆ ಹೋದ ಅಂದ್ರೆ ಅವನು ವಚನ ಪೂರ್ತಿ ಐತೇನು ವಚನ ಭ್ರಷ್ಟ ಐತಿ ಹೇಳಿ ಮುಂದಿನ ಪಳೆದಾಗ. ಓ ಈ ಕಡೆ ಸಾಹೇಬ್ ಅತ್ತಾರ ನನಗ. ಯಾಕಡೆ ಸಾಹೇಬ? ಈ ಕಡೆ ಮಹಾರಾಷ್ಟ್ರದು. ಹಾ ಹಾ ಹಾ. ನೀ ಎಲ್ಲೇರಿ ಒಂದು ಮುಚ್ಚೆವಲ್ಲ 3 ಕಾಳು ತಂದು ಮಾರ್ಲಕ್ ಬಂದಿ ಅನ್ಬೇಡ್ರಿ. ಏನು ನೀ ಬಂದಿದ್ ಹೆಂಗಾಗ್ಯದ ಇಂದ ಗೊತ್ತದ? ಹೆಂಗ್ರಿ? ಹಗ್ಗ ತಿನ್ನೋರ್ ಮನಿ ಕಣ್ಣಿ ತಿನ್ನೋರು ಬಂದಿರತ್. ಅಲ್ಲೇ ಹಂಗಿರ್ತದೆ ಮಂದಿ. ಏನು ನಮ್ ಭಾಗದಾಗ ರಾಮಾಯಣದ ಬಗ್ಗೆ ಎತ್ತಿದ ಕೈಯ ನಾ ಹೇಳ್ತೇನತ್ತಲ್ಲ, ಇಡೀ ನಮ್ಮ ಭಾಗದೊಳಗೆ ರಾಮಾಯಣ ಮಹಾಭಾರತದಾಗ ನಮ್ಮ ಕರ್ನಾಟಕ ಮಂದಿಗೆ ಉಪ್ಪು ಹಾಕೊಡಂಗಿಲ್ಲ. ನಮ್ಮ ಮಂದಿ ಅಟ್ಟು ಓದ್ಕೊಂಡಿರ್ತಕ್ಕಂಥ ಮಂದಿ ರಾಮಾಯಣ ಮಹಾಭಾರತ ಹಿಂಗ್ ಮುಕ್ಪಾಟ್ ಹೇಳುವಂತ ಮಂದಿ ಅದು ನಮ್ಮ ಕಡೆ. ಹೌದು. ಮುತ್ಯ ತಾಳಿ ಹೊಡೆದೆ ಅಂತ ತಿಳಿದು ಅಂತ ನೋಡವ ಎಲ್ಲೇನೋ ಹಿಮ್ಮೇಳದವ. ಹೌದು ಹೌದು. ನಿಮ್ಗ ಕಾಕಂದ್ ಯಾಕೋ ಎಂದು BP ಹೈ ಆಗ್ಯದತ್ತ ನಾವು. ಮಜ್ಜಿಗೆ ಕೊಡ್ರಿ ಅವ್ರಿಗೆ ಒಂಜರ. ಹೌದಿಲ್ಲ? ಮಜ್ಜಿಗೆ
ಹಿಂದೆ ನೀವು ಮಾತಾಡ್ತೀರಿ ನೋಡು, ಹಾ ನಿಮ್ ಯಾರ್ದು ಕಿಮ್ಮತ್ ಮಾಡಂಗಿಲ್ಲ ನಾ. ಅಲ್ಲ ಇವನ ಯಾಕೆ ಮಾಡಂಗಿಲ್ಲ ಅಂತ ಕೇಳಿದ್ರೆ ಯಾಕ್ರಿ ಅದೆಲ್ಲ ಬೆಂಕಿ ಹಚ್ಚು ಮಂದಿ ಇರ್ತದ. ಹಾ ಹಾ ನಾ ಎಂದ ಹುಟ್ಟಿದ ಹಾ ನಾನು ವಯಸ್ಸು 10 ವರ್ಷ ಹಿಡಿದು ನನಗೆ ಅಂಗಡಿಗೆ ಹೋಗೋತಮ್ಮ ಕಡ್ಡೆ ತೊಂಬ, ಅಂಗಡಿಗೆ ಹೋಗೋತಮ್ಮ ಕಡ್ಡೆ ತೊಂಬ ಅಂತ ನಮ್ಮ ಅವ್ವ ಅಪ್ಪ ಕಳುತ್ತಿರು. ಹಾ ಬರೀ ಕಡ್ಡೆ ಅದ್ರ ಕಿಮ್ಮತ್ತು ₹1 ಇತ್ತು. ಹಾ 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 ಆಗೂ ಕಿಮ್ಮತ್ತು ₹1 ಇತ್ತು, ಈಗೂ ಅದ್ರ ಕಿಮ್ಮತ್ತು ₹1 ಅದ. ಕಡ್ಡೆ ಬೀಳು. ಬೆಂಕಿ ಹಚ್ಚೋರ್ದ ಕಿಮ್ಮತ್ತು ಜಗತ್ನಾಗ ಹೆಚ್ಚಿಲ್ಲ. ಹಾ. ಉಳಿದ್ರಿ ಎಲ್ಲ ಕುರ್ದ ಕಿಮ್ಮತ್ತು ವಾಡಾಗ್ಯದ, ಖರೆ ಇದ್ರ ಕಿಮ್ಮತ್ ಎಂದು ಆಗಿಲ್ಲ, ಹೌದು. ಆಗೋದೂ ಇಲ್ಲ. ಅಂಥವ್ರಿಗೆ ನಾವು ಹೊಳ್ಳಿ ನೋಡುದೂ ಇಲ್ಲ. ಹೌದು 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 ಹೌದಿಲ್ಲ? ಹೌದು ಅದಕ್ಕೆ ಈಗ ಇದು ಏನೈತಿ ತಡವಳ ಗ್ರಾಮ ಹಾ ಧರ್ಮದ ಬಗ್ಗೆ ಹೇಳದ ನಮ್ಮ ಪ್ರಕಾಶ. ಏನತ್ರಿ ನಿನ್ನ ಧರ್ಮರೇ ಅದ. ಹಾ ನಾ ಏನು ಕೇಳಿದ ಧರ್ಮದ ಕಾಲು ಯಾಕೆ ಹೋದು, ಹಾ ಧರ್ಮಕ್ಕೆ ಯಾರು ಶಾಪ ಇತ್ತು, ಹೌದು ಅದು ಎಕಡೆಕ್ ಹೋಗಲ್ರಿ, ಅದ್ರ ಅರ್ಧ ಕಾಲು ಇರಲ್ಲಕತ್ತ ನೀವು. ಹಾ ಮತ್ತೆ ಬರೋರು ಅವ್ರದು ಅದ್ರದ್ದು ಅರ್ಧ ಇದ್ರ ನಿಂದೆ ಹೆಂಗ್ ಬೆಳೀತದೋ ಇದು ಧರ್ಮ. ಅದ್ರ ಕಾಲ್ ತಗೊಂಡ್ ಏನ್ ಮಾಡೋದು, ನಮ್ಮ ಕಾಲ ನಿಂದ್ರಲಾಗ್ಯಾವ. ಮತ್ತ ಹೇಳ್ತಾನ ಧರ್ಮ ಅಂದ್ರು ಒಂದು, ಇನ್ನೊಂದಿಲ್ಲ. ಕರ್ಮಗಳಲ್ಲಿ 4 ಪ್ರಕಾರ ಬರ್ತಾವ, ಹಾ ಅವು ಉಪ ಪ್ರಕಾರಗಳದು. ಹೌದು ಪುರಾಣ 18, ಹಾ 4 ವೇದ, 18 ಪುರಾಣ, ಹಾ ಇನ್ನ 6 ಶಾಸ್ತ್ರ, ಹೌದು. 21 ಉಪನಿಷತ್ತುಗಳಾವ ನೋಡು. ಹೌದಾ ಅವೆಲ್ಲ ಉಪ ಪುರಾಣಗಳು ಬಕ್ಕಳದಾವ. 18 ಅದಾವ ಇವು ಹಾ. ಉಪ ಪುರಾಣ ಬಕ್ಕಳದಾವ. ಹಂಗ ನಾ ಹೇಳಿ ನಿನಗ ಸುಕರ್ಮ ದುಷ್ಕರ್ಮ ಅಂತ ಹೇಳಿ. ಹೌದು ಹೌದು ನಾವು ಒಳ್ಳೇದು ಮಾಡೋದು ಸುಕರ್ಮ, ಅಲ್ಲದು ಮಾಡೋದು ದುಷ್ಕರ್ಮ. ಶಬಾಷ್ ನೀ ಏನ್ ಹೇಳಿದ್ ಇಡ್ತಾನ ತಲೆ ನಡೆಸಿ, ಎರಡು ಅದೇ ತಲಿಯದೇನು ಬಟಾಟೆ ಅದು. ಅದೇ ಭಾಳ ಶಾಣೆ ಆಗ್ಯಾನ ಪ್ರಕಾಶತ್ ಮಾಡಿದ್ನ. ನಿನಗೆ ಬೆಲೆ ಯಾಕೆ ಕೊಟ್ಟಿದ್ದು ಗೊತ್ತದೇನು? ಶಾಣೆ ಯಾರೇ ಅವರು ನಮ್ಮ ಮಾನಿಂಗ್ಪುರ ಇಬ್ರಾಹಿಂ ಸಾಹೇಬ್ರ ಪರಮ ಶಿಷ್ಯ ಇದ್ದೆ ಅಂತ ಹೇಳಿ ನಿನಗೆ ಬೆಲೆ ಕೊಟ್ಟಿದ್ನ ಈಸ್ ದಿನ. ಹೌದು ಹೌದು ಅವ್ರದಿಟ್ಟು ಅವರು ತೆಗೆದಿಟ್ಟು ನಿಂದಿಟ್ಟು ತಕೊಂಡು ಬಿಟ್ಟೆ. ಬೇಡ ಅವ್ರನ್ನ ಒಬ್ರು ಹೋಗ್ತದ. ಅವ್ರು ಎಂಥವ್ರು ಜಗ ಕಡ್ಡಿ ಆಳಿರ್ತಕ್ಕಂಥವ್ರು ಶಿಷ್ಯ ಇದ್ದಿ. ಹಾ. ಚಂದಾಗಿ ಮಾತಾಡಿ ವಿಷಯಕ್ಕೆ ತಕ್ಕಂತೆ ಏನಾರೇ ಮಾತಾಡ್ತಿದ್ದಿ ಅಂದ್ರ ನಂದು ಇವತ್ತಿನ ದಿವಸ ವಾದದ ನೋಡು. ಏನತ್ರಿ ಇದನ್ನೇನು ತಡವಾಳ ಭೂಮಿ ಅದ ನೋಡು. ಹಾ ಇದು ಎಲ್ಲ ಹೊಲ್ಲ ಲಿಂಗರ ಕರ್ಮ ಭೂಮಿ ಇದೆ ಇದು. ಹೌದಾ ಇಲ್ಲಿ ನೀನ್ ಧರ್ಮದ ಭೂಮಿ ಎಲ್ಲಿದ? ಇಲ್ಲೇ ಅದ್ರ ಮಗ್ಗಲ್ಕ ಆ ಅದ್ರ ಮಗ್ಗಲಿಗೆ ಲಚ್ಚಾಣ ಸಿದ್ಧಲಿಂಗ ಮುಗುಳು ಕೊಡಿ ಎಲ್ಲಾ ಲಿಂಗನ ಕತಿ ಹೇಳ್ದಿ. ಹಾ ಲಚ್ಚಾಣ ಗ್ರಾಮದ ಎಷ್ಟು ಭೂಮಿ ಅದ ನೋಡೋದು ಸಿದ್ಧಲಿಂಗನ ಕರ್ಮ ಭೂಮಿ ಅದದು. ಹೌದಾ ನಿನ್ ಧರ್ಮ ಎಲ್ಲಿದ? ನಾವು ಬೆಳಗ್ಗೆ ಎದ್ದಾನ ಹಿಡಿದು ನಿದ್ದೆ ಮಾಡುವ ತನಕ ಏನು ಮಾಡ್ತೇವೆ ನೋಡು, ಇದನ್ನೆಲ್ಲ ಕರ್ಮದ. ಅದು ಒಳ್ಳೆ ಕರ್ಮರಿ ಇರಲಿ ದುಷ್ಕರ್ಮರಿ ಇರಲಿ. ನೀನು ಧರ್ಮ ಎಲ್ಲಿದೆ ಇಲ್ಲಿ? ಎಲ್ಲ ಹೋಗೋಳೆ ಆ ಶ್ರೀರಾಮಚಂದ್ರ ವನವಾಸಕ್ಕೆ ಹೋದ 14 ವರ್ಷ. ಹಾ ಎಷ್ಟೋ ಮಂದಿನ ಉದ್ಧಾರ ಮಾಡಿದ, ಹೌದು. ಎಷ್ಟೋ ಮಂದಿನ ಸಂಹಾರ ಮಾಡಿದ. ಆಹಾ. ಅದು ಧರ್ಮ ಏನ ಕರ್ಮ? ಅದೂ ಕರ್ಮಿ ಅದ, ಹೇಳ್ತಿಲ್ಲ? ಅದ್ರ ಮಗ್ಗಲಿಗೆ ನಿನ್ನ ಧರ್ಮದ ಪತ್ತಾನೆ ಇಲ್ಲಿ ಎಲ್ಲಿನೂ. ಲಾಯವನ ಸೊಲ್ಲಾಪುರ ಸಿದ್ದರಾಮನ ಕರ್ಮ ಭೂಮಿ ಅಂತೇಳಿ ಬೋರ್ಡ್ ಹಚ್ತಾರ. ಹೌದು 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 ಹೌದಾ? ಹೌದು. ಅಕ್ಕಲ್ಕೋಟ್ ಸ್ವಾಮಿ ಸಮರ್ಥ ಮಹಾರಾಜರ ಕರ್ಮ ಭೂಮಿ ಅಂತ ಬೋರ್ಡ್ ಅದ. ಮತ್ತ ಸ್ವಾಮಿ ಸಮರ್ಥನ ಧರ್ಮ ಭೂಮಿ ಅಂತ ಬೋರ್ಡ್ ಅದ. ಏಯ್ ಓ ಅಕ್ಕಲಕೋಟಗೆರೆ ಹೋಗಿರ್ಲಿ ನೀವು? ಹೌದಾ? ಇಲ್ಲಿ ಮೋಸಲಿಗೆ ಹೋಗು, ಪವನ ಪುತ್ರ ಹನುಮಾನನ ಕರ್ಮ ಭೂಮಿ ಅಂತ ಬರ್ದಾರ. ಹೌದಾ ಏನು ಗುಡಿ ಕಟ್ಟಾರೋ ಮೋಸಲಿಗ್ಯಾಗ? ನಿಂದ ಎಲ್ಲಿ ಅನ್ನದ? 5 ಮಂದಿ ಜಗದ ಗುರುಗಳು ಬಂದಿರು. ಎಲ್ಲಿ ಅದ ನಿನ್ ಧರ್ಮ? ಧರ್ಮ ಆದರಿ ಅದ್ರಾಗ ಅದು ಹೇಳ ನನಗ. ಅದು ಬೇಕಲ್ಲ. ನಾವು ಮುಂಜಾನೆ ಹಿಡಿದು ಸಂಜೆ ತನಕ ಏನು ಮಾಡ್ತೇವಿ ಇದೆಲ್ಲ ಕರ್ಮಿ ಅದ. ಹಾ ಅದ್ರಾಗ ಪಾಪ ಕರ್ಮನೂ ಇರ್ಬೋದು, ಪುಣ್ಯ ಕರ್ಮನೂ ಇರ್ಬೋದು. ಹೌದು ನಿನ್ನ ಧರ್ಮ ಎದುರಾಗದ? ಎಲ್ಲಿ ಎಲ್ಲಿ ಬಲ ಅನಿಸ್ಕೊತ್ತಪ್ಪ ನಿನ್ನ ಧರ್ಮ? ಅದಕ್ಕೆ ಕಬೀರ್ದಾಸ್ ಹೇಳ್ತಾನ, ಏನತ್ತ? कर्म तेरा अच्छा है तो किस्मत तेरी दासी है. ಹಾ ಹಾ नियत तेरा अच्छा है तो घर में मथुरा काशी है ಅಂತ ನಾವ. ಹೌದಾ ಆಗಲೇ ಕಬೀರ್ದಾಸನ ಉದಾಹರಣೆ ಇದು ವಚನ ಹೇಳಿದೆಯಲ್ಲ, ಇದನ್ನು ಕಬೀರ್ದಾಸನೇ ಹೇಳ್ಯಾನ. ಹೌದು ಹೌದಾ? कर्म तेरा अच्छा है तो किस्मत तेरी दासी है, ಹಾ ಹಾ नियत तेरी अच्छी है तो घर में मथुरा काशी है ಅಂತ ನಾವು. ಹೌದು ಹೌದು
ಇದನ್ನು ಕಬೀರದಾಸನೇ ಹೇಳ್ಯಾನ, ಹೇಳ್ಯಾನ್ಲ. ಅದನ್ನು ಕಬೀರ್ನೇ ಹೇಳ್ಯಾನ. ಸಾಧು ಕಿ ಸಂಗತ್ ಕರೋ ಜೀವನ ಸ್ವಾರ್ಥಕ್ ಕರೋ ಅಂದಾನ, ಹಾ ಅದನ್ನು ಕಬೀರ್ನೇ ಹೇಳ್ಯಾನ, ಇದನ್ನು ಕಬೀರ್ನೇ ಹೇಳ್ಯಾನ. ಹೌದು ಹೌದು. ಮೈ ಹೇಳ್ದವನೇ ಬಾದತ್ಯಾನು ಹಿಂದೆ ಇಲ್ಲ ಆ ನಾವೇ ಬಾದ. ಇರ್ಲಿ. ಅದಕ್ಕೆ ಇವತ್ತಿನ ದಿವಸ ಧರ್ಮ ಮತ್ತು ಕರ್ಮ ಅನ್ನತಕ್ಕಂಥ ಚರಿತ್ರೆ ನಡ್ದದ. ಭಾಳ ಭಕ್ತಿಯಿಂದ ಕೇಳಕ್ ಚಾಲು ಮಾಡಿದ್ರಿ. ಹೌದು. ನೀವು ಕೇಳ್ತೀರಿ ಅನ್ನೋದು ನಮಗ್ ಗೊತ್ತದ. ಹಾ ಹಾ. ಅವ ಒಂದು 3 ಸಲ ದಣ್ಕೊಂಡ, ಏನತ್ರಿ? ನೀವು ಎಲ್ಲಾರು ಈ ಕಡೆ ಬಂದ್ರೆ ಚಲೋದಾಗ್ತದ, ಹಾ. ಈ ಕಡೆ ಬಂದ್ರೆ ಚಲೋದಾಗ್ತದ, ನಾ ನಿಮ್ಮ ಕಡೆ ನೋಡಿ ಹಾಡೋದಾಗ್ಯದ, ನನಗೆ ಯಾಕಾಡ್ರಿ ಅನ್ಸಲ್ಗತ್ತದ. ಹಾ ಯಾಕೋ ಯಾಕಾಡ್ರಿ ಅದಕ್ಕೆ ಅನಿಸ್ತದ ನಿನಗೆ? ಅವ್ರ ಮಾರಿ ನೋಡಂಗ ಆಲತ್ತದ. ಆ ಅಂದ್ರೆ ಇವ್ರಿಗೆ ನೋಡೋಣ ಇದ್ರಿಗಿದ್ರೆ ಚಂದ ಹಾಡವ ನಿಕ್ಕಿಸ್ಬೈ. ಕುಣದಾಡಿ ಜಿಗದಾಡಿ. ಆ ಹ್ಮ್ ಒಳ್ಳೆ ಎಲ್ಲಿದ್ರು ದೇವ್ರೇ. ಈಗ ದೈವ ಅಂದ್ರೆ ದೇವ್ರ. ಅವ್ರು ಇಲ್ಲೇರಿ ಕುಂಡ್ರಲಿ ಇಲ್ಲೇರಿ ಕುಂಡ್ರಲಿ, ನೆಳ್ಳದ ತಂಪದ ಅಂತ ಹೇಳಿ ಕೂತಾರ ಅವ್ರು. ಹಾ ಹಾ ಹೌದಿಲ್ಲ? ಹೌದು. ಮನಿ ಹಿಂಗೆ ಮಾಡಿ ಹೊಳ್ಳಿ ಚಚ್ ಹಾಡುದಿತ್ತಾದ್ರ ಈ ಕಡೆ ನೀನು ಮಾರಿ ಮಾಡಿ ಎಲ್ಲ ಸಟ್ಟೆ ಈ ಕಡೆ ಮಾಡಿ ಹಾಡಿದ್ರೆ ಚಲೋ ಆಗ್ತಿತ್ತಲ್ಲ. ಮತ್ತೆ ಭಾರಿ ಆಗ್ತಿತ್ತಲ್ಲ. ಅಲ್ಲಿ ಸಾಧು ಮುತ್ತೆ 3 ಮಂದಿ ಹುಣಸಿಗಡೆ ಮನ್ಕೊಂಡ ನೋಡು. ಅವ್ರ ಎಲ್ಲಿ ಹಾಡುದು ನಾವು ಇಂದ. ಹಾ ಇದು ನಮ್ದು ಕರ್ಮ ಏನದ ನೋಡಿ, ನಾವು ಮಾಡೇಬೇಕು. ಅದಕ್ಕೆ ಒಳ್ಳೆ ಕರ್ಮವನ್ನು ಮಾಡು, ದುರಿತ ಕರ್ಮವನ್ನು ಅಲ್ಲದಿರು ಅಂತ ಹೇಳಿ ಒಳ್ಳೆ ಕರ್ಮಗಳನ್ನ ನಾವು ಮಾಡಿದ್ರೆ ಇದೇ ಪಾಪ ಪುಣ್ಯದ ಫಲ. ಹೌದು. ಈ ಪುನರ್ಜನ್ಮ ನಾವು ನೀವೆಲ್ಲರೂ ಮನುಷ್ಯರಾಗಿ ಜನಿಸಿ ಬಂದಿದೆವು. ನಮ್ಮನ್ನು ಪುನರ್ಜನ್ಮ ಸಿಗಬೇಕಾದ್ರ ನೀವು ಒಳ್ಳೆ ಪಾಪ ಕರ್ಮ ಮಾಡಿದ್ರಿ, ಪುಣ್ಯ ಕರ್ಮ ಮಾಡಿದ್ರಿ ಅಂದ್ರೆ ಸಿಗ್ತದೆ ವಿನ ಸಿಗಂಗಿಲ್ಲ. ಹೌದು ಹೌದು ಹೌದು. ನಿನಗ ಧರ್ಮದ ಒಂದು ಕತಿನೂ ಹೇಳಕ್ ಬಂದಿಲ್ಲ. ಅದ್ರಾಗನು ಕತಿ ತುಂಬ್ಯಾವ. ನನ್ನ ಕಡೆ ಕೊಟ್ಟಿದ್ರಿ ಇವ್ನು ಚಿತ್ ಪಟ್ಟು ಮಾಡ್ತೀನಿ ನಾ. ಅದಂತ ತೋರ್ಲಿ ನಮ್ಮ ಯಾರ ಅದು ಪಟ್ನೆ ತನಗ ಅನುಕೂಲ ತಿಳ್ಕೊಂಡು ಬಿಟ್ಟಾನ ಸಾಹೇಬ್ ಯಾನಾರ ಒದರಾಡಲಿಕ್ಕಂತ ಹೇಳಿ. ಹೌದಿಲ್ಲ? ಏನದ ನಿಂದು ಧರ್ಮದ ಬಗ್ಗೆ ಒಂದು ಮಾತಾರೆ ಜನ ಹೌದು ಅನ್ನೋ ಹಂಗೆ ಹೇಳಿ ಬರೇ. ಏನ ಮುಂದಿನ ಸಂದೆ ಹೇಳ್ತಾರಲ್ಲ. ಈಗ ಹೊನ್ನಲಿಂಗೇಶ್ವರರೇ ಎಲ್ಲಾ ಲಿಂಗರ ಅಂತ ಹೇಳ್ದಿ. ಹೌದು ಹೌದ? ಹೊನ್ನಲಿಂಗೇಶ್ವರ ಎಲ್ಲಾ ಲಿಂಗರ ಅಂತ ಹೇಳ್ದಿ. ಅಂದ ಲಕ್ಷಣ ಸಿದ್ಧರಗುರು ಸಿದ್ಧಲಿಂಗರು ಜಿಡಗಾ ಸಿದ್ದರಾಮೇಶ್ವರ ಅಂತ ಹೇಳ್ದಿ. ಒಳ್ಳೆ ಆ ಲಕ್ಷಣ ಸಿದ್ಧಲಿಂಗರು ಜಿಡಗಾ ಸಿದ್ದರಾಮೇಶ್ವರ ಅಂತ ಹೇಳಿ ಪುರಾಣದಾಗ ಬಂದದ. ಹೌದು ಹೌದಾ? ಹೌದು. ಮೈ ಹೊನ್ನಲಿಂಗೇಶ್ವರ ಎಲ್ಲಾ ಲಿಂಗರ ಅಂತ ಹೇಳಿ ನಾವು ಓದೂರ್ದಾಗಾರ ಬಂದಿಲ್ಲ. ಮತ್ತ ಅದು ಬಂದಿತ್ ನೇನಲ್ಲಿ ನನಗೂ ಜರ ಕೊಡು, ನಾನು ಓದಿ ನೋಡ್ಕೋತ ಬಂದಿರ್ಬೇಕು ಹೇಳ್ಯಾರ. ಅವ್ರ ಬುಕ್ನೇ ಬಂದಿರ್ಬೇಕು. ನಮ್ಮ ನೀರ್ನೇ ಬತ್ತು ನೋಡಿ. ಇರ್ಲಿ ಇರ್ಲಿ. ಒಳ್ಳೆ ಒಂದು ಕರ್ಮದ ಕಥೆಯನ್ನ ಕೇಳ್ರಿ. ಹೇಳ್ರಿಪ್ಪ, ಒಂದೇ ಹೇಳ್ರಿ. ಇಲ್ಲ ಶಬರ ರಾಜನ ಮಗಳು ಶಬರಿ. ಆಕೆ ಭಿಲ್ಲ ಜಾತಿಯಲ್ಲಿ ಹುಟ್ಟಿದಳು. ಹೌದು. ಶಬರಿ ಶಬರಿ ಬಿಲ್ ಅಂದ್ರೆ ಗೊತ್ತೈತ್ರಿ ನಿಮ್ಗೆ? ಬಿಲ್ಲ ಬಾಣ ಅಂದ್ರೆ ಪ್ರಕಾಶ ನಂಗೆ ಕೇಳ್ದ ನಾನು. ನಿಮಗ್ ಗೊತ್ತದಿಲ್ರಿ ಎತ್ ಕೇಳ್ತಾ ನೀವ? ಅವ್ರಿಗೆ ಗೊತ್ತಿಲ್ಲದ ನಿನಗೆ ಅಂತ ಗೊತ್ತದ? ಅವ್ರ ಹಿರಿಯರ ಹೌದು, ಅವ್ರಿಗೆ ಪ್ರತಿ ಒಂದ್ಸಲ ಕೇಳ್ತಾನೆ ಇದು ನಿಮಗ್ ಗೊತ್ತೈತೇನ್ರಿ ಅಂತ ತರಕ್ ಮಾಡಿ ಕೊಡ್ತಾರ್ರಿ. ನಿನಗ್ ಒಯ್ದು ಮಾರ್ಕೊಂಡು ಬಂದಾರ ಅವರು. ಸುಮ್ ಇರ್ಲಿ ಎತ್ ಬಿಟ್ಟಾರ ಅಟ್ಟೆ. ಊರ್ ತನಕ ಬಂದದ ಅವಮಾನ ಮಾಡ್ಬಾರ್ದು ಅಂತ ಹೇಳಿ. ಇಲ್ಲ ಶಾಣೆ ಅದಾರ ಅಂತ ಹೇಳಿ. ಶಾಣೆ ಅದಾರ ಅವರು. ಇರ್ಲಿ. ಭಿಲ್ಲ ಜಾತಿ ಅಂದ್ರೆ ಕೀಳು ಸಮಾಜದಲ್ಲಿ ಹುಟ್ಟಿ. ಯಾವುದೇ ಒಂದು ಜಾತಿ ಹೆಸರು ತೊಗೊಂಡೇವಂದ್ರ ಸಭಾದಾಗ ಕುಲ 18 ಜಾತಿ ಜನರು ಎಲ್ಲಾರು ಇರ್ತಾರಲ್ರಿಪ್ಪ. ಅವ್ರಿಗೆ ಒಬ್ಬರಿಗೆ ಮನಸ್ಸಿಗೆ ನೋವು ಆಗಬಾರದು. ಇದು ನಮ್ಮ ಕರ್ತವ್ಯ. ಹೌದಾ? ಕನಿಷ್ಠ ಧರ್ಮದಲ್ಲಿ ಹುಟ್ಟಿದಳು. ಹೌದು. ಮುಂದಾಕಿ ರಾಜ್ಯನ ಮಗಳಿದ್ದಳು. ಉಂಡು ತಿಂದು ಪ್ರಾಯಕ್ಕೆ ಬಂದಳು. ಹೌದು. ಇನ್ನು ಮಗಳು ಪ್ರಾಯಕ್ಕೆ ಬಂದಾಳ. ಒಳ್ಳೆ ವರ ನೋಡಿ ಲಗ್ನ ಮಾಡ್ಬೇಕಂದ ರಾಜ. ಒಳ್ಳೆ ವರ ನೋಡಿದ, ಲಗ್ನ ನೇಮಿಸಿದ. ಹೌದು. ಇನ್ನು ಬಂದಿರತಕ್ಕಂತ ಬೀಗರಿಗೆ ಭೋಜನ ಏನು ಮಾಡುದು ಅಂತ ಹೇಳಿ ಊಟಕ್ಕೆ ಮನೆ ಮುಂದೆ ಒಂದು 1000 ಹೊತ್ತುಗಳು ತಂದು ಸಾಲಿಗೆ ಕಟ್ಟಿದ್ದ. ಹೊತ್ತುಗಳು ಸೊಂಟಿನ ಬರಬರನು ಇರಬಹುದು, ಎದಿ ಬರಬರನು ಇರಬಹುದು. ಮಾಪ್ ಹಾಕಿ ಬಂದಾರ ಹೋಗಿ.
ಅಯಳ್ಯಾಗ ಅವು ಸಾವಿರಾರು ಹೊತ್ತುಗಳೆಲ್ಲ ಮನೆ ಮುಂದೆ ಕಟ್ಟಿದಾಗ ಹಾ ಈಕಿ ಶಬರಿ ಹೇಳ್ದಳು ತಂದಿ ಏನತ್ರಿ ನನ್ನ ಅಂಕರು ನಾಳೆಗೆ ಅಕ್ಕಿ ಕಾಳವ ಹೌದು ನಾ ಗಂಡ ಮನೆಗೆ ಹೋದ ಅಂದ್ರ ಆಹಾ. ಜಲ್ದ ಹೊಳ್ಳಿ ಎಂದು ಬರುದು ಆಗ್ತದೋ ತವ್ರ ಮನೆಗೆ ಗೊತ್ತಿಲ್ಲ ಹೌದು ನಾ ಜರ ಹೋಗಿ ಓಣ್ಯಾಗ ನಾನು ಗೆಳತಿಯರಿಗೆ ಭೇಟಿಯಾಗಿ ಬರ್ತೀನಿ ಅಂದಳು ಹೋಗ್ ಬಾಯಿ ಸಂಗಾಟ ಒಂದ್ 4 ಮಂದಿ ಗೆಳತಿಯರನ್ನ ಕರ್ಕೊಂಡು ಹಾ. ರಾಜವಾಡ್ಯ ದಾಟಿ ಹೊರಗೆ ಬಂದು ನೋಡ್ತಾಳ ಹೌದು ಸಾವಿರಾರು ಹೊತ್ತುಗಳು ಸಾಲಿಗೆ ಕಟ್ಟ್ಯಾರ ಕಟ್ಟ್ಯಾರ ನಿತ್ಕೊಂಡು ನೋಡಿದಳು ಹಾ ಹಾ ಹೋಗಿ ಗೆಳತಿಯರಿಗೆ ಭೇಟಿ ಆದಳು ಹೌದು ತಿರುಗಿ ಮನೆಗೆ ಬಂದಳು ಹಾ ಹಾ ಬಂದು ತಂದಿನ ಕೇಳ್ತಾಳೆಪ್ಪ ತಂದಿ ಹೌದಾ ನಾಳೆ ರೇ ನನ್ನ ಲಗ್ನದ ಹಾ. ಮತ್ತ ಮನೆ ಮುಂದೆ ಇವು 1000 ಹೊತ್ತಿನ ದವಣಿ ಕಟ್ಟಿದೆಯಲ್ಲ ಎದಕ್ಕ ಅಂದಳಕ್ಕಿ ಅವಾಗ ಏನ್ ಹೇಳಿದ್ರಿಪ್ಪ ತಂದಿ ಅವ ಶಬರ್ ರಾಜ ಹೇಳ್ತಾನ ತಂಗಿ ನಿನ್ನ ಲಗ್ನದಾಗ ನಾಳೆ ಅವು ಎಲ್ಲ ಕೊಯ್ದು ಅಡಿಗೆ ಮಾಡಿ ಎಲ್ಲರಿಗೆ ಊಟಕ್ಕೆ ನೀಡಬೇಕಾಗ್ಯದ ಭಾಳ ಜನ ಬರ್ತದ ಸುತ್ತಿಂದು ರಾಜನ ಮಗಳು ಮದುವೆ ಅಂತ ಹೇಳಿ ಹೌದು ಒಂದು 100 ತಂದ್ರ ಸಾಲ್ತವ ಇಲ್ಲ ಹೊತ್ಕೊಳ್ಳತ್ ಹೇಳಿ ಸಾವಿರಾರು ತಂದಿದ ಆಕೆ ಐತೆಪ್ಪ ಅಂದಳು ಹಾ ಹಾ ತನ್ನ ಮಹಾಲದೊಳಗೆ ಹೋದಳು ಹೌದು ವಿಚಾರ ಮಾಡಿದಳು ಹಾ ಹಾ ನನ್ನ ಲಗ್ನ ಸಲುವಾಗಿ ಹಾ ಪಾಪ 1000 ಹೊತ್ತಿನ ಜೀವ ಹೋಗ್ತಿತ್ತು ಅಂದ್ರ ಹೌದಾ ಲಗ್ನ ಈ ಬೇಡ ಲಗ್ನ ನಾ ಮಾಡ್ಕೊಂಡ್ರೆ ಏನು ಹಿತ್ತಾಯ್ತು ಹೌದು 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 ಇದು ಬ್ಯಾಡೇ ಬ್ಯಾಡ ಅಂದಳಕ್ಕೆ ಎಲ್ಲಾರು ಉಂಡು ತಿಂದು ಮನ್ಕೊಂಡ್ರು ಹಾ ಹಾ ಮೈಗೆ ಅರಿಶಿಣ ಸಹಿತ ಹಚ್ಚಿದ್ರು ಹೌದು ಮನ್ಕೊಂಡ ಮೇಲತ್ತ ಎಲ್ಲ ಕಡೆ ನೋಡಿದಳು ಯಾರು ಎಚ್ಚರಿಲ್ಲ ಹಾ ಟುಕು 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 ನೋಡ್ಕೊತೆ ಕೂತಿದಳು ಹೌದು ಎದ್ದು ಪಟ್ಟತ್ ಹೊಸ್ತಲ್ ದಾಟಿ ಹೊರಗ ಅಡವಿ ಗಿಡ ಓಡ್ಲಿಕ್ಕೆ ಚಾಲು ಮಾಡಿ ಬಿಟ್ಲು ಹೌದಾ ಯಾಕಂದ್ರೆ ಇವ್ರು ಯಾರ ಕೈಗೆ ಸಿಗಬಾರ್ದು ನನ್ನ ಲಗ್ನ ಆಗಬಾರ್ದು ಇವ್ ನಿರಾಪರಾಧಿ 1000 ಪ್ರಾಣ ಹೋಗ್ಬಾರ್ದು. ಓಡ್ಲಿಕ್ಕೆ ಚಾಲು ಮಾಡಿದಳು ಹೌದು ಈಕಿ ಹೋಗಿದ ಸುದ್ದಿ ಪ್ರಜೆಗಳಿಗೆ ಗೊತ್ತಾಯ್ತು ಹಾ ಹಾ ಅವರು ಬಂದು ದ್ವಾಲಪಾಲಿಕರು ಬಂದು ಹೇಳಿದಾಗ ಪ್ರಜೆಗಳು ರಾಜಾಗ ಹೇಳ್ತಾರಪ್ಪ ರಾಜರ ಶಬರಿ ಮಾತ್ರ ಓಡಿ ಹೋದ್ರು ಹಾ ಹಾ ಅವ ಅಂದ ಎಲ್ಲಾರು ಒಂದೊಂದು ಡ್ಯೂಟಿಗೆ ಹಚ್ಕೋರಿ ಹಾ ಪ್ರಜೆಗಳು ಪ್ರಧಾನಿಗಳು ಎಲ್ಲರೂ ಅಕ್ಕಿನ ಶೋಧ ಮಾಡಿ ಹಿಡ್ಕೊಂಡು ಬರ್ರಿ ಅಂದ ಹೌದಾ ಇವರು ಹಿಂದೆ ಸಾವಿರಾರು ಮಂದಿ ಸೈನಿಕರು ಹಿಂದೆ ಡ್ಯೂಟಿಗೆ ಹಚ್ಕೊಂಡು ಓಡ್ತಿದ್ರು ಹಾ. ಅಕ್ಕಿ ಮುಂದೆ ಓಡ್ತಿದ್ಳು ಇವರಿಗೆ ಹಿಂದೆ ನೋಡೋದು ಮುಂದೆ ಓಡೋದು ಓಡ್ತಿರುವಾಗ ವಿಚಾರ ಮಾಡಿದಳು ಇನ್ನು ಮಾತ್ರ ಸನೇಕೆ ಬಂದರು ಹೌದಾ ನನ್ನನ್ನು ಹಿಡ್ಕೋತಾರೆ ಯಾರಿಗೂನತ್ತು ವಿಚಾರ ಮಾಡಿ ಮುಂದೆ ಓಡ್ತಿದ್ಳು ಹಾ. ದುರ್ಗಂಧ ವಾಸನೆ ಬತ್ತು ಹೌದಾ ಆ ಅಡವ್ಯಾಗ ಒಂದು ಒಂಟಿ ಸತ್ತು ಬಿದ್ದಿತ್ತು ಹಾ 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 ಆ ದುರ್ಗಂಧ ವಾಸನೆ ಬಂದಾಗ ಇಂಥ ವಾಸನೆ ಬಂತ್ರಿ ಮುಂದೆ ಬಂದವ್ರು ಕರ್ಕೋಬೇಕು ಅಂತ ವಾಸನೆ ದುರ್ಗಂಧ ಓಡ್ದು ಮೂಗು ಮುಚ್ಚಿ ಓಡ್ದಳು ಓಡಿ ಹೋಗಿ ನಸಗತ್ಲಾಗ ಏನದು ಆನಿ ಸತ್ತು ಬಿದ್ದಿತ್ತಲ್ಲ ಒಂಟಿ ಒಂಟಿ ಆ ಒಂಟಿ ಉದುರ್ದಾಗ ಹೋಗಿ ಕೂತ್ ಬಿಟ್ಲು ಒಳಗ ಹೌದಾ ಹುಡುಕ್ಯಾಡ್ರಿ ಎಷ್ಟು ಹುಡುಕ್ಯಾಡ್ತೀರಿ ದುರ್ಗಂಧ ನಾರ್ಲಗತ್ತು ಹಾ 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 ಇವು ಯಾವ ಪ್ರಜೆಗಳು ಯಾವ ಸೈನಿಕರು ಸನಿ ಯಾರ ಬರ್ಲಾರ್ದಂಗ. ಪ್ರಧಾನಿಗಳು ಸನಿನೇ ಬರ್ಲಿಲ್ಲ ಹೌದು ಎಲ್ಲ ತಿರುಗಿ 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 ನಸಗತ್ಲಿತ್ತು ಮೂಡಲ್ ಹರಿಕಿತ ಮುಂಜಾನೆ ಹೊಳ್ಳಿ ಹೋದ್ರವ್ರು ಹಾ ಹಾ ಒಳಗಿಂದೆ ಕೂತು ಎದುರು ಹಚ್ಚಿದಳು ಹೌದು ಯಾಕಾಡೆ ಹೋಗ್ತಾರ ನೋಡ್ಬೇಕತ್ ಹೋದ್ರವ್ರು ಎಲ್ಲರೂ ಹೋಗಿಂದ ಅದರಾಗಿಂದ ಎದ್ದು ಓಡ್ಲಿಕ್ಕೆ ಚಾಲು ಮಾಡಿಬಿಟ್ಲು ಹಾ ಹಾ ಎಲ್ಲಿಗೆ ಹೋದಳು ಅಂದ್ರ ಮತ್ತಂಗ ಋಷಿ ಆಶ್ರಮಕ್ಕೆ ಹೋದಳು ಹೌದಾ ಮತ್ತಂಗ ಋಷಿ ಆಶ್ರಮಕ್ಕೆ ಹಾ ಈಗ ಅದು ಎಲ್ಲಿ ಅದ ಅಂತ ಕೇಳಿದ್ರಿ ಇಲ್ಲಿ ನಮ್ಮ ಕರ್ನೂಲ್ ಜಿಲ್ಲಾದಾಗೆ ಅದು ಹಾ 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 ಆಶ್ರಮ ಆಶ್ರಮ ಆ ಹಂಪಿ ಹೊಸಪೇಟೆ ಏನದ ನೋಡ್ರಿ ಹೌದು ಅದೇ ಗುಡ್ಡ ಆ ಮತ್ತಂಗ ಋಷಿ ಆಶ್ರಮಕ್ಕೆ ಹೋದ್ರು ಹೋಗಿ ಏನು ಮಾಡ್ತಿಳು ಅಂದ್ರ ಈ ಋಷಿಗಳು ಇಂಥ ಮಹಾಜ್ಞಾನಿಗಳು ತ್ರಿಕಾಲ ಜ್ಞಾನಿಗಳು ಹಾ ನನ್ನಂತ ಬಡವಿಗೆ ಕೀಳಿ ಜಾತಿಯಲ್ಲಿ ಹುಟ್ಟಿದ ಹೆಣ್ಮಗಳಿಗೆ ಇಟ್ಕೋತಾರ ಇಲ್ಲ ಅಂತ ಹೇಳಿ ಹಾ ಹಾ ಅವ್ರಿಗೆ ಗೊತ್ತಾಗ್ಬಿಡ್ಲಿಲ್ಲ ಹೌದು ಅವ್ರ ಆಶ್ರಮದ ಮುಂದೆ ಗಿಡ ಮುಂಜಾನಿತ್ತು ಹಾ ಹಾ ಅದ್ರಾಗ ಹೋಗಿ ಅಡಿ ಕುಂಡ್ರಾಕಿ ಚಂತನಕ ಹೌದು ರಾತ್ರಿ ಋಷಿ ಮುನಿಗಳು ಎಲ್ಲ ಮನ್ಕೊಂಡ್ರು ಅಂದ್ರ ಅವ್ರು ಹೇಳೋಕ್ಕಿಂತ ಮುಚ್ಚಾಗಿ ಎಲ್ಲ ಅಂಗಳ ಕಸ ಹೊಡೆಯಕಿ ಹಾ 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 ಆ ಆಶ್ರಮದ ಮುಂದೆ ರಂಗೋಲಿ ಹಾಕಾಕಿ ಹಾಕಿ ಪುಷ್ಪ ಹಾಸಾಕಿ ಹೌದು ಮತ್ ಹೋಗಿ ಅಲ್ಲೇ ಕುಂಡ್ರ ಹಾ ಹಾ ಮತ್ತಂಗ ಋಷಿಗೆ ಚಿಂತೆ ಇತ್ತು ಹಾ ಹಾ ಎಲ್ಲಾ ಶಿಷ್ಯರಿಗೆ ಕೇಳ್ತಾರ ಇಂಥದ್ದಾಗಿದೆ ದಿನ
ದಿನನಿತ್ಯ ಅಂಗಳ ಕಸ ಹೊಡಿತಾರ, ಹಾ ರಂಗೋಲಿ ಹಾಕ್ತಾರ, ಹೂ ಹಾಸ್ತಾರ. ಹೌದು. ಇವ್ರು ಯಾರದಾರ ನೋಡಿರೇನು? ಯಾರೂ ನೋಡಿಲ್ಲ. ನಾವು ಯಾರೂ ನೋಡಿಲ್ಲ ಅಂದ್ರೆ ಅವ್ರು. ಹೌದು. ನಾವು ಹೇಳೋಕ್ಕಿಂತ ಮೊದಲೇ ಆಗ್ತದ ಅಂದಾಗ ಎಲ್ಲರೂ ಬೆಳತನಕ ಜಾಗರಣ ಮಾಡ್ರಿ, ದೂರ ಕೂತು ನೋಡ್ರಿ ಅಂದ. ಎಲ್ಲರೂ ಜಾಗರಣ ಮಾಡಿದ್ರು. ಮೂಡಲ್ ಹರಿಕಿಂತ ಮುಂಚೆಯಾಗಿ ಎದ್ದು ಶಬರಿ ಬಂದಳು. ಬಂದು ಎಲ್ಲ ಆಶ್ರಮದ ಮುಂದಿನ ಕಸ ಗುಡಿಸಿದಳು, ರಂಗೋಲಿ ಹಾಕಿದಳು, ಹೂವು ಹಾಸಿದಳು. ಅವರೆಲ್ಲ ಪ್ರಜೆಗಳು ಬಂದು ಅವು ಶಿಷ್ಯರು ಬಂದು ಮತ್ತಂಗ ಋಷಿಗೆ ಹೇಳಿದ್ರು, ಯಪ್ಪ ಹಿಂಗ ಶಬರಿ ಬರ್ತಾಳ, ಬಂದು ಇದನ್ನೆಲ್ಲ ಸೇವಾ ಮಾಡ್ತಾಳ. ಹೌದು. ಆಗ ಮತ್ತಂಗ ಋಷಿ ಹೇಳಿದರು, ಆಕಿ ಒಳ್ಳೆ ಕರ್ಮ ಮಾಡ್ಲಗತ್ತಾಳ, ದುಷ್ಕರ್ಮಂಕರು ಮಾಡಿಲ್ಲ, ಒಳ್ಳೆ ಕರ್ಮನ ಮಾಡ್ಲಗತ್ತಾಳ ಅಂದಾಗ ಈ ಆಶ್ರಮದ ಅಧಿಕಾರ ಕೊಡೋಣ ಅಕ್ಕಿಗೆ ಅಂದ್ರು. ಹೌದಾ? ನೋಡ್ರಿ, ಆಶ್ರಮದ ಅಧಿಕಾರ ಕೊಡೋಣ ಅಂತೇಳಿ ಆ ಮತ್ತಂಗ ಋಷಿಗಳ ಆಕಿನ ಕರೆದು ತಲೆ ಮ್ಯಾಗ ಹಸ್ತಿ ಹೇಳದ್ ಹೇಳ್ತಾರ, ತಂಗಿ ಇಲ್ಲಿವರೆಗೆ ನೀ ನಮ್ಮನ್ನು ಕಣ್ಣಿಗೆ ಕಾಣಲಾರದೆ ಶಿವ ಮಾಡಿದಿ. ಹೌದಾ? ಏನು ನಮ್ಮ ಕಣ್ಣು ಕಾಣುವಂಗ ಶಿವ ಮಾಡು, ನಿನ್ನ ಒಳ್ಳೆ ಕರ್ಮದ ಮಾಡ್ಕೋತಿರು ಅಂತ ಹೇಳಿಬಿಟ್ರ. ಹೌದು. ಹಂಗ ಮಾಡಿದ್ರು. ಮುಂದೆ ಮತ್ತಂಗ ಋಷಿಗಳು ಸ್ವರ್ಗವಾಸಕ್ಕೆ ಹೋಗುವಾಗ ಶಬರಿ ಕರೆದ್ರು. ಕರೆದು ಹೇಳ್ತಾರ, ತಂಗಿ ಈ ಮಠದ ಜವಾಬ್ದಾರಿ ನಿಂದು, ಈ ಆಶ್ರಮದ ಜವಾಬ್ದಾರಿ ನಿಂದು, ನೀ ವಹಿಸ್ಕೊಂಡು ಹೋಗ್ಬೇಕಿನ್ನು ಮುಂದೆ. ನಾ ಮಾತ್ರ ಧ್ಯೇಯ ತ್ಯಾಗ ಮಾಡಿ ಸ್ವರ್ಗಕ್ಕೆ ನಡೆದಿದ ಅಂದ್ರು. ಹೌದು ಹೌದು. ಎಳೆಗ ಅವ್ರ ಪಾದಿಗೆ ಬಿದ್ದು ಕೇಳ್ತಾಳೆಪ್ಪ, ನೀವು ಮಾತ್ರ ನನ್ನನ್ನು ಬಿಟ್ಟು ಅಗಲಿ ಹೊಂಟ್ರಿ, ನನ್ನ ಗತಿ ಹೆಂಗ ಅಂತ ಕೇಳಿದಳು. ಹೌದು ಹೌದು. ಕೇಳಿದಾಗ ಮತ್ತಂಗ ಋಷಿ ಹೇಳ್ತಾರ, ಮುಂದೆ ಶ್ರೀರಾಮಚಂದ್ರ ಬರ್ತಾನಿಲ್ಲಿ, ಏನು ನಿನ್ನನ್ನು ಉದ್ಧಾರ ಮಾಡ್ತಾನಂತ ಹೇಳಿ ಆಶೀರ್ವಾದ ಮಾಡಿ ಅವರ ಆತ್ಮ ಜ್ಯೋತಿ ಕೈಲಾಸಕ್ಕೆ ಸ್ವರ್ಗಕ್ಕೆ ಹೋಯ್ತು. ಹೌದು. ಮುಂದೆ ಆಶ್ರಮದ ಅಧಿಕಾರ ತಗೊಂಡು ಶಬರಿ ಅಲ್ಲೇ ದಿನನಿತ್ಯ ಸೇವಾ ಮಾಡ್ತಿದ್ಳು. ಮುಪ್ಪಾವಸ್ಥೆ ಆಗಿತ್ತು. ಹೌದಾ? ಗುರುಗಳು ಹೇಳಿ ಹೋಗ್ಯಾರ, ಶ್ರೀರಾಮಚಂದ್ರ ಬರ್ತಾನ, ನಿನ್ನ ಜನ್ಮ ಉದ್ಧಾರ ಮಾಡ್ತಾನಂತ ಹೇಳಿ. ಎಂದ ಬರ್ತಾನ ಶ್ರೀರಾಮಚಂದ್ರ ಅಂತ ಹೇಳಿ ಕಾಯ್ಕೋತು ಕಾಗಿ ಬಂದು ಗಿಡದಾಗ ಕವ್ವತ್ತು ಕೂಗ್ತಂದ್ರ ಕಾಗಿ ಕೇಳ್ತಿಳು ಶಬರಿ. ಶ್ರೀರಾಮಚಂದ್ರ ಎಂದ ನನ್ನ ಬೆಟ್ಟಿಗೆ ಬರ್ತಾನಂತ ಹೇಳಿ. ಅಂತ ಪ್ರಸಂಗದಲ್ಲಿ ಮುಂದೆ ಯಾವಾಗ ಸೀತಾನ ರಾವಣ ವೈದ, ಆ ಪ್ರಸಂಗದಲ್ಲಿ ಇವ ಶ್ರೀರಾಮಚಂದ್ರ ವನ ಗಿಡ ಮಂಜನ ತಿರುಗುತ್ತ ನಡೆದಿದ. ನಡೆದ ಸಮಯದೊಳಗೆ ಇನ್ನೂ ಆಶ್ರಮಕ್ಕೆ ಬಂದಿತ್ತಿಲ್ಲ. ಈಕಿ ಎಂಥ ಹೆಣ್ಮಗಳು ಏನು ಮಾಡಿದಳು ಅಂದ್ರೆ, ಒಂದು ತೆಂಬಿಗೆ ಇದು ಬಿಂದಿಗೆ ತಗೊಂಡು ಕೆರಿ ನೀರಿಗೆ ಹೋಗಿದಳು. ಹೌದು. ಆಗಿನ ದಿನಮಾನದಾಗ ಋಷಿ ಮುನಿಗಳಲ್ಲಿನೂ ಶೀಲ ಭಾಳ ಇಂತು. ಕೀಳು ಜಾತಿ ಹೆಣ್ಮಗಳು ಅಂತ ಹೇಳಿ ಕೆರಿಗೆ ಮುಟ್ಟುಕೊಡ್ಲಿಲ್ಲ. ಹೌದು ಹೌದು ಹೌದು. ಹೊರಗಿಂದ ನೀರು ಹಾಕ್ತಿದ್ರು, ಎತ್ತಿ ತಗೊಂಡು ಬರ್ತಿದ್ಳು, ತನ್ನ ಜೀವನ ಮಾಡ್ತಿದ್ಳು. ಮುಗಿದ ಮ್ಯಾಗ ನೀರು ಮತ್ತೆ ಅಲ್ಲಿಗೆ ಹೋಗ್ತಿದ್ಳು. ಹೌದು. ಒಂದ್ ದಿವ್ಸ ಹೋದಳು, ಯಾರೂ ಕಾಣಲಿಲ್ಲ. ಯಪ್ಪ ಬರ್ರಿ ನನಗೆ ನೀರು ನೀಡಾಕತ್ರಿ, ಯಪ್ಪ ಬರ್ರಿ ನನಗೆ ನೀರು ನೀಡಾಕತ್ರಿ. ಯಾರೂ ಕಾಣಲಿಲ್ಲ. ಹೌದು. ಕಾಣ್ಲಾರ್ದಕ್ಕೆ ಏನು ಮಾಡಿದಳು, ಸುಮ್ಮ ತುದಗಾಲು ಒಂದು ಒಳಗಿಟ್ಟು ನೀರು ತುಂಬ್ಕೋಬೇಕಂದಳು. ತುದಗಾಲು ಒಳಗಿಟ್ಟು ನೀರು ತುಂಬ್ಕೊಳ್ಳೋದ್ರೊಳಗ ಒಬ್ಬ ಋಷಿ ನೋಡಿ ಬೀಸಿ ಕಲ್ಲಿಲಿ ಹೊಡೆದ ತಲೆ ಹೊಡಿತು. ಹೌದಾ? ರಕ್ತ ಸೋರ್ತಿತ್ತು, ನೀರು ತುಂಬುಗುಡ್ಲಿಲ್ಲ. ಕಳಿಸಿಬಿಟ್ರು ಆಶ್ರಮಕ್ಕೆ. ತಲೆ ಕಟ್ಟಿಕೊಂಡು ಕೂತಿದ್ಳು. ವನಸ್ಪತಿ ತಲೆಗೆ ಕಟ್ಟಿ ಆರಾಮಾಗಲಿ ಅಂಥೇಳಿ ಆಶ್ರಮದಾಗ ಎದ್ದಳು. ಮುಂದೆ ಶ್ರೀರಾಮಚಂದ್ರ ಬಂದ. ಹೌದು. ಹೂವಿನ ಹಾಸಿಗೆ ಹಾಸಿದಳು. ಅವನಿಗೆ ಎಲ್ಲ ಹಣ್ಣುಗಳು ತಂದಿದ್ದಳು, ಭಾರಿ ಹಣ್ಣ. ಹೌದು. ಕಚ್ಚಿ ನೋಡ್ತಿದ್ಳು. ಶ್ರೀರಾಮಚಂದ್ರ ಬರ್ತಾನ, ಯಾವಾಗ ಬರ್ತಾನ ಗೊತ್ತಿಲ್ಲ. ಅದಕ್ಕೆ ಸವಿ ಇದ್ದು ಬುಟ್ಟ್ಯಾಗಿಡ್ತಿಳು, ಹುಳಿ ಇದ್ದು ಬೀಸೋಗಿತ್ತಿಳು. ಎಲ್ಲ ತಿಂದಿಟ್ಟಿದ್ಳು. ಇವರು ಬಂದ್ರು, ಹೂವಿನ ಹಾಸಿಗೆ ಹಾಸಿ ಆಶ್ರಮದೊಳಗೆ ಪ್ರವೇಶ ಮಾಡ್ಕೊಂಡ್ಲು. ಎಳೆಗ ಶ್ರೀರಾಮಚಂದ್ರಗೆ ಇವೇ ಹಣ್ಣ ಕೊಟ್ಲು, ಮುಂದೆ ಇಟ್ಲು. ಹೌದು. ಲಕ್ಷ್ಮಣ ಇದ್ದಲ್ಲ ಮತ್ತು ಮಗ್ಗಲ್ದಾಗೆ ಅಂತ ಕಚ್ಚಿಟ್ಟ ಹಣ್ಣ ಶ್ರೀರಾಮಚಂದ್ರ ತಿಲ್ಲಕ್ ಚಾಲು ಮಾಡ್ದ. ಲಕ್ಷ್ಮಣಗಂದ, ನೀವು ತಗೋ ನಾಕು, ನೀನು ತಿನ್ನು ಅಂದ. ಅಲ್ಲಪ್ಪ, ಇವನಿಗೆ ಲಕ್ಷ್ಮಣಗ ಸ್ವಲ್ಪ ಸಂಕೋಚಿ ಬತ್ತು. ಎಂತ ಕೀಳು ಜಾತಿ ಹೆಣ್ಮಗಳು ತಿಂದು ಬಿಟ್ಟು ಎಂಜಲ್ ಹಣ್ಣ ನಾಯಂಗ್ ತಿಲ್ಲಿ ಅಂತ ಹೇಳಿ ಸೋಮ್ ಇಟ್ಕೊಂಡು ಕೂತ್ ಬಿಟ್ಟ. ಮುಂದೆಲ್ಲ ಶ್ರೀರಾಮಚಂದ್ರ ತಿಂದ ಮ್ಯಾಗ ಲಕ್ಷ್ಮಣ ಕೇಳ್ತಾನೆ, ಹಣ್ಣು ತಿಂದೇನಂತ ಹೇಳಿ. ಹಣ್ಣು ಕಾಣ್ಲಾರ್ದಂಗೆ ಭೀಷ್ ಹೋಗದ್ ಬಿಟ್ಟಿದ್. ಹೌದು ಹೌದು. ಆ ಹಣ್ಣು ಹೋಗಿ ಎಲ್ಲಿ ಬಿದ್ದೀವು?
ಎಲ್ರಿ ಸಂಜೀವಿನಿ ಕಡ್ಡಿ ಉತ್ಪತ್ತಿ ಐತಲ್ಲ ಅದೇ ಹಣ್ಣ ಆ ಅದೇ ಹಣ್ಣ ಆ ಗುಡ್ಡದಾಗ ಹೋಗಿ ಬಿದ್ದು ಮ್ಯಾಲತ್ತ ಆಕಿನ ಶ್ರೀರಾಮಚಂದ್ರ ಆಶೀರ್ವಾದ ಮಾಡಿದ. ಮಾಡಿ ನೀನು ಜ್ಯೋತಿ ಕೈಲಾಸಕ್ಕೆ ಹೋಗ್ತದ, ನೀನು ಮುಕ್ತಿ ಆಗ್ತದ, ಒಳ್ಳೆ ಕರ್ಮನ ಮಾಡಿ ಭೂಮಿ ಮ್ಯಾಗ ಹಿಂದೆ ಉಳ್ದವ್ರಿಗೆ ಇತಿಹಾಸ ಉಳಿಸಿದೆ ಅಂತೇಳಿ ಆಕಿಗೆ ಆಶೀರ್ವಾದ ಮಾಡಿ ಸ್ವರ್ಗಕ್ಕೆ ಕಳಿವ್ಯಾನ. ಒಳ್ಳೆ ಕರ್ಮ ಮಾಡಿದವ್ರಿಗೆ ಸ್ವರ್ಗ ಸಿಗ್ತದ. ಹೌದು ಹೌದು. ಎಲ್ಲಿ ನಿನ್ನ ಧರ್ಮ? ದನ ಕೈಲಿಗತ್ತದ ಧರ್ಮ? ದನ ಎಲ್ಲವ? ದನ ಕೈಲಿಗತ್ತದೆ ಅನ್ನೋದು ಕೇಳಿದ್ ನೀನು ಧರ್ಮ ಇಲ್ಲ, ಇಲ್ಲಿ ದನಗಳೇ ಕಾಣಿಸಲ್ಲ. ಅದಕ್ಕೆ ಒಳ್ಳೆ ಕರ್ಮ ಮಾಡ್ರಿ. ಒಳ್ಳೆ ಕರ್ಮ ಮಾಡೋದರಿಂದ ನಿಮಗೆ ಪುಣ್ಯ ಬರ್ತದ, ದುರಿತ ಕರ್ಮ ಮಾಡೋದರಿಂದ ನಿಮಗೆ ಪಾಪ ಬರ್ತದ. ಈ ಪಾಪ ಪುಣ್ಯದ ಜಮ ಎಲ್ಲ ಚಿತ್ರಗುಪ್ತರಲ್ಲಿ ಆಗ್ತದ. ಹೌದು. ಆ ಎಲ್ಲ ಲೆಕ್ಕ ನೋಡಿ ಯಮರಾಜ ಬರ್ತಾನ. ಅವ ಬರ್ತಾನ ಆಳ್ಯಾಗ. ಪಾಪ ಮಾಡಿದ ಹೆಚ್ಚಾಗಿತ್ತಂದ್ರ ಬಂದು ವಧ ಮಾಡ್ತಾನವ. ಶಬಾಷ್. ಹೌದಿಲ್ಲ? ಪುಣ್ಯ ಹೆಚ್ಚಾಗಿತ್ತಂದ್ರ ಶಿವದೂತರು ಬರ್ತಾರ. ಅದಕ್ಕೆ ಒಳ್ಳೆ ಕರ್ಮ ಮಾಡಿದ್ರ ಮನುಷ್ಯರದ ಕೀರ್ತಿ ಜಗತ್ತಿನಲ್ಲಿ ಅಜರಾಮರವಾಗಿ ಉಳಿತದ. ಅವರಿಗೆ ಮುಕ್ತಿ ಸಾಧನ ಆಗ್ತದ. ನಾವು ನೀವು ಪ್ರಪಂಚ ಜೀವನದಲ್ಲಿ ದಿನಾಲೂ ಮಾಡ್ತಿರುವಂತದ್ದು ಕೆಲಸ ಇದು ಕರ್ಮದ. ಕರ್ಮ ಅಂದ್ರೆ ಪೂಜಾ. ಹೌದು. ಏನ್ ದೇವ್ರ ಪೂಜೆ ಮಾಡ್ತಿರಲ್ಲ, ಇದೆಲ್ಲ ಕರ್ಮೆ. ದೇವ್ರ ಪೂಜೆ ಮಾಡೋದು ಇದು ಕರ್ಮದ. ಧರ್ಮದ ಇದ್ರೊಳಗೆ ಯಾವ ಸಂಬಂಧನೂ ಇಲ್ಲ. ಶ್ರೀಕೃಷ್ಣ ಪರಮಾತ್ಮ ಹೇಳ್ದ ಅಗಳೇ ಯದಾ ಯದಾ ಈ ಧರ್ಮಶೇತ್ ಹೇಳಿ ಮತ್ತ ಅವ ಧಾರಣ ಮಾಡಿ ಬರ್ಬೇಕಾದ್ರ ಅವಂದು ಕರ್ತವ್ಯ ಅಂದ್ರೆ ಕರ್ಮನೇ ಅಲ್ರಿ. ಹೌದಲ್ಲ. ಬಂದಾನೆ ಅದಕ್ಕ ದುಷ್ಟರ ಸಂಹಾರ ಮಾಡೋದಕ್ಕ, ಶ್ರೇಷ್ಠರ ಪರಿಪಾಲನೆ ಮಾಡೋದಕ್ಕ. ಕರ್ತವ್ಯ ಅಂದ್ರೆ ಕರ್ಮದ. ಅವ ಬಂದಾನೆ ಅದಕ್ಕ ಒಳ್ಳೆ ಕರ್ಮನೇ ಮಾಡೋದಕ್ಕ, ದುಷ್ಟರಿಗೆ ಶಿಕ್ಷಾ ಕೊಡೋದಕ್ಕ, ಶ್ರೇಷ್ಠರಿಗೆ ಪರಿಪಾಲನೆ ಮಾಡೋದಕ್ಕ. ಅಲ್ಲಿ ಎಲ್ಲಿ ಅದು ನಿನ್ನ ಧರ್ಮ? ಅದನ್ನ ಅಲ್ಲಿ ಎಲ್ಲಿ ಧರ್ಮ? ಇದಕ್ಕೆ ಎಲ್ಲಕ್ಕ ಬಿಟ್ಟು ಬ್ಯಾರೆ ಧರ್ಮದ ಅದನ್ನ ಹೇಳಿ ಬರೇ ಇದ್ರಾಗಿಲ್ರಿ. ಅದು ಇಲ್ಲ. ದೈನಂದಿನ ಏನು ಕೆಲಸ ಮಾಡ್ತೀರಿ ನೋಡಿ, ಇದು ಕರ್ಮದ. ಇದಕ್ಕೆ ಬಿಟ್ಟು ಬ್ಯಾರೆ ಧರ್ಮದ. ಈಗ ಗುರುಗಳು ಲಿಂಗ ಪೂಜೆ ಅದು ಮಾಡ್ಕೋತಾರ. ಹೌದು ಹೌದು ಹೌದು. ನಮ್ಮ ಎಲ್ಲ ಲಿಂಗಾಯತ ಸಮಾಜದವರು ಲಿಂಗ ಪೂಜೆ ಅದು ಮಾಡ್ಕೋತಾರ. ಹಂಗ ಹಿಡಿದು ಓಂ ನಮ ಶಿವಾಯ ಅಲ್ಲಿ, ಮಲ್ಲಿಕಾರ್ಜುನರೇ ಅಲ್ಲಿ, ಬೇಡ ಸಂಗಮನಾಥರೇ ಅಲ್ಲಿ, ಸಿದ್ದರಾಮರೇ ಅಲ್ಲಿ. ಅದು ಏನದ ಪೂಜೆ ಅಂದ್ರೆ ಕರ್ಮದದು. ಈಗ ನಮ್ಮ ಇಸ್ಲಾಂ ಧರ್ಮದವ್ರು 50 ನಮೋಜ್ ಮಾಡ್ತಾರ. ಧರ್ಮ ಅಲ್ಲದು, ಕರ್ತವ್ಯ ಕರ್ಮದದು. ಅದನ್ನ ಕರ್ಮ. ಈಗ ನಾವೀ ಸಮಾಜದವರು ತಮ್ಮ ಕಾಯಕ್ ಮಾಡ್ತಾರಂದ್ರ ಅದು ಕರ್ಮದ. ಕಂಬಾರ ಕೆಬ್ಬಣ ಬಡಿತಾನಂದ್ರ ಅದು ಕರ್ಮದ ಒಂದು. ಹೌದು. ಧರ್ಮ ಎಲ್ಲಿದ? ನಿನ್ನ ಧರ್ಮ ಈ ಜಗತ್ತಿನಾಗ ಶಿಲ್ಲಕ್ ಉಳ್ದಿಲ್ಲ. ಹೊಂಟ ನೀವು ಧರ್ಮದ ಹೆಚ್ಚ ಹೇಳ್ಕೊತೀವ, ಅದು ನಿನ್ನ ಬಲ್ಲೇನು ಉಳ್ದಿಲ್ಲ. ನೀ ಯಾನ್ ಹೇಗಿದ್ ಯಾನ್ ಬಾರೋಡಿ ಹೇಳಗತ್ತಿದ್ ನೋಡಿದು. ಇದು ಲೋಕಾಸಂಖ್ಯೆ ಬ್ರಹ್ಮಜ್ಞಾನ ಅಪ್ಪಣ್ರಾಯ್ಲೆ ಕೊರಡೆ ಪಾಷಾಣ ಅಂತ. ಹೌದಿಲ್ಲ? ಹೌದು. ಇವ ಕಾಕ ಒಂದು 10 ವರ್ಷದ ಅಚ್ಚಿ ಕಡೆ ನಾ ಇವನಿಗೆ ಫೋನ್ ಹಚ್ತಿದ್ದು, ಸಣ್ಣ ಮ್ಯಾಳ ಇತ್ತಿ ಒಂದು. ಎಲ್ಲಿದ್ಯೋ ಪ್ರಕಾಶ್ ಎತ್ ಕೇಳೋಣ, ಬ್ಯಾಟಿ ಆಡ್ಲಕ್ ಬಂದಿದ್ರಿ ಬಾಬಾ ನಾವು. ಸಂಗಟ 4 ಪರಗಳು 4 ನಾಯಿ, ಒಂದು ಬಲಿ. ಅದು ಧರ್ಮ ನಿಂದದ? ಈಗ ಬಂದು ದಾಂಡಿಗೆ ಧರ್ಮದ ಮಾತು ಹೇಳಗತ್ತಿದಿ. ಕರಜಿಗೆ ಖಾಜಾನ್ ಇದ್ರಾಗ ಜಾತ್ರೆಯಾಗ ಏಸವ ಪ್ರಕಾಶ ಈ ವರ್ಷ ಮರಿ ಅಂದ್ರ 3 ಅವ್ರಿ ಬಾಬಾ ನಮ್ಮ ಮನ್ಯಾಗತ್ತ. ನೀವು ನಮ್ಮ 3 ಅವ್ರಿ ಮಂದಿ 4 ಕೊಟ್ರ ಅಂತ ಹೇಳ್ತಾನ. ಇದು ಧರ್ಮ ನಿಂದ? ಎಲ್ಲಿ ಅದು ಧರ್ಮ? ಅದು ಕರ್ಮದು. ಅದು ದುರಿತ ಕರ್ಮ ತಿಳ್ಕೊ. ಹೌದಿಲ್ಲ? ಅದಕ್ಕಿರ್ಲಿ, ಈ ಭೂಮಿ ಮ್ಯಾಲ ನಾವು ನೀವೆಲ್ಲ ಜನಿಸಿ ಬಂದ ಮ್ಯಾಲ ಒಳ್ಳೆ ಕರ್ಮವನ್ನ ಮಾಡಬೇಕು. ಈಗ ತಾಯಿ ತಂದೆ ಸೇವೆ ಮಾಡಬೇಕು ನಾವು ನೀವು. ಇದು ನಮ್ಮ ಕರ್ತವ್ಯ ಕರ್ಮದ. ಹೌದು ಹೌದು. ಹೌದಿಲ್ಲ? ಇನ್ನು ತಂದೆ ತಾಯಿ ಸಣ್ಣವರಿದ್ದಾಗ ನಮ್ಮನ್ನು ಎಲ್ಲ ಹೇಸಿಗೆಯಾಗಿ ಬಿದ್ರು ತೊಳೆದು ಬಳದು ಹಸನಾಗಿ ಮಾರಿ ಎಲ್ಲ ತೊಳೆದು ಗಂಧ ಏನೇನು ಹಚ್ಚಿ ಪಾಲನೆ ಮಾಡಿ ಎಲ್ಲ ಗಂಧ ಪೌಡರ್ ಹಚ್ಚಿ ಅರ್ಬಿ ಹಾಕಿ ಕೊಟ್ಟಾರ. ಅದು ಧರ್ಮದವ್ರದತಿ ಏನು ಕರ್ಮದ? ಏನಾದ್ರಿ ದೇವ್ರ? ತಂದೆ ತಾಯಿ ಧರ್ಮದದು, ಕರ್ತವ್ಯದ, ಅದು ಮಾಡಬೇಕದು ಕರ್ಮದವ್ರದು. ಹೌದು ಹೌದು. ಅದ್ರಾಗ ಧರ್ಮ ಇಲ್ಲ. ನಿನಗೂ ಏನು ಮಾಡ್ಯಾರ ನೋಡು, ಅದು ನಿಂದು ಕರ್ಮೆ. ಈಗ ನೀ ನಿನ್ನ ಮಕ್ಳಿಗೆ ದಿನ ಒಯ್ದಲ್ಲಿ ಇದ್ರಾಗ ಬಿಡ್ತೀವಿ ನೋಡ,
ಆಲಿಮೇಲ್ದಾಗ ಸಾಲಿಗೆ ಹಾ ಅದು ನೀನು ಕರ್ಮಿ ಅದು ಅಲ್ಲ ಇವನ ಅಲ್ಲಿ ಧರ್ಮದ ನಿಂದು ನೀನ್ ಧರ್ಮಿ ಎಂದೋ ಹೋಗಿ ಅಲ್ಲೇ ಮಕ್ಕೊಂಡದ ಇಂಥ ಹೊತ್ತುಟ್ಲೆ ಬಿಸಿಲಾಗೆ ಇರ್ಲಿ ತೆಗೀರಿ ಇನ್ನು ಒಂದು ಚಾಲ ಹಾಡ ಚಾಲ್ ತೆಗೀರಿ ಮಜಿ ಯಾವನ ಆಗ್ಯಾವ್ರಿಪ್ಪ ನೋಡು ಭಾಳ ಇದು ಮಾಡೋಣ ಮತ್ತೊಮ್ಮಿಗೆ ಒದಗಿಲ್ಲ ಅಂದ ಇಲ್ಲ ಸೋಮಿ ಇದ್ರಾಗ ಸಂಬಳ ವಾಲ್ಯಕತ್ತಾರೆ ಅವರು ಇದು ಇಂಥದ್ದು ನೋಡ್ತಾರ ಅವರು ಏನಮ್ಮ ಮತ್ತೊಂದು ಪಾಳಿಗೆ ನೋಡಿದ್ರೆ ಸಾಯ್ಬೇಕತ್ತಾರ ಅವರು ಅಲ್ಲೇ ಮನಸ್ಸಿನಾಗ ಅದು ಬೇಡ ಇದು ಅದರಂತೆ ಶರಣ ಬರಲು ಕರುಣ ಶರಣ ಬರಲಿಲ್ಲೋ ಕರುಣ ಮಾಡಿರಿ ಕರ ಸತಿ ಪತಿದು ಆರುತಿ ಸಲುವಾಗಿ ಬಂತು ತಕರಾರ ರಾಯ ಪತಿ ರಾಯ ಬಿಡಬೇಡನ್ನ ಕೈಯ ಹೌದು ರಾಯ ಪತಿ ರಾಯ ಬಿಡಬೇಡನ್ನ ಕೈಯ ಶರಣ ಬರ್ಲಿಲ್ಲ ಕರುಣ ಮಾಡಿದಿಕ್ಕಾರ ಸತಿ ಪತಿದು ಆರುತಿ ಸಲುವಾಗಿ ಬಂತು ತಕರಾರ ರಾಯ ಪತಿ ರಾಯ ಬಿಡಬೇಡನ್ನ ಕೈಯ ರಾಯ ಪತಿ ರಾಯ ಬಿಡಬೇಡನ್ನ ಕೈಯ ಮೈಲಾರಟ್ಟಿ ಮುರಿದು ಬೆವರಿಗೆ ಅನಶ್ಯಾರೋ ಕ್ಷೇತ್ರ ಹೌದಾ ಮಣ್ಣ ಇಲ್ಲರ ಹೊನ್ನ ಮಾಡಿ ತೋರಿ ಧರ್ಮರ ಭಕ್ತ ಜನ ಹರುಷ ಮನ ಮಾಡಿ ನಮಸ್ಕಾರ ಸದ್ಗುಣ ಸಂಪನ ಕಂಬಳಿ ಒಡಿಯರ ಅಣ್ಣ ತಮ್ಮಂದು ಗೌಡ್ಕಿ ಸಲುವಾಗಿ ಬಂತು ತಕರಾರ ರಾಯ ಪತಿ ರಾಯ ಬಿಡಬೇಡನ್ನ ಕೈಯ ರಾಯ ಪತಿ ರಾಯ ಬಿಡಬೇಡನ್ನ ಕೈಯ ಶರಣ ಬರಿಲ ಕರುಣ ಮಾಡಿದಿಕ್ಕಾರ ಸತಿ ಪತಿದು ಆರತಿ ಸಲುವಾಗಿ ಬಂತು ತಕರಾರ ರಾಯ ಪತಿ ರಾಯ ಬಿಡಬೇಡನ್ನ ಕೈಯ ರಾಯ ಪತಿ ರಾಯ ಬಿಡಬೇಡನ್ನ ಕೈಯ ಸಮಾಧಾನ ಬ್ಯಾಡ್ರಿ ಕದನ ಮಾಡ್ರಿ ವಿಚಾರ ಸೋಮಣ್ಣ ಮುದ್ದೆ ಹೇಳಿದ ಮಾತ ಪಾಲ್ಸ್ರಿ ಇಬ್ಬರ
ಕಾರುಣಿ ಕರಿದಿನ ಉಳಿಸರಿ ಹೆಸರ ಜಾಗ್ರತ ಸಾಕ್ಷತ ಇರಲಿ ಎಚ್ಚರ ಕಾರುಣಿ ದಿನ ಕರಿ ಹರಿದನ ಬೇವ್ರಿಗೆ ಗೌಡರ ರಾಯ ಪತಿ ರಾಯ ಬಿಡಬೇಡನ್ನ ಕೈಯ ರಾಯ ಪತಿ ರಾಯ ಬಿಡಬೇಡನ್ನ ಕೈಯ ಶರಣ ಬರಲಿಲ್ಲ ಕರುಣ ಮಾಡಿದೆ ಕರ ಸತಿ ಪತಿದು ಆರತಿ ಸಲುವಾಗಿ ಬಂತು ತಕರಾರ ರಾಯ ಪತಿ ರಾಯ ಬಿಡಬೇಡನ್ನ ಕೈಯ ರಾಯ ಪತಿ ರಾಯ ಬಿಡಬೇಡನ್ನ ಕೈಯ ಆಗಸ್ಯಾಗ ಬಂದ ಕರಿಹರದ ಬಿಳಿಯಣಿ ನೋಡ್ಯಾರೆಲ್ಲರ ಹೌದಾ ಆರತಿ ಮಾಡಕ ಹೇಳಬು ತಳಿ ಕೊಂದೆವು ತಯ್ಯಾರ ಕೊಂತೆವ ನನ್ನವ ಬರಬೇಕ ಜರೂರ ಆರತಿ ಮಾಡಿ ನೋಡ ಮಾರಿ ಹಚ್ಚಿ ಸಿಂಧೂರ ಏನ್ ಮಾಡ್ಯಾರ ಆರತಿ ತಲಕ ತಡ ತಡ ಕೊಟ್ಟಳು ಉತ್ತರ ರಾಯ ಪತಿ ರಾಯ ಬಿಡಬೇಡನ್ನ ಕೈಯ ರಾಯ ಪತಿ ರಾಯ ಬಿಡಬೇಡನ ಕೈಯ ಶರಣ ಬರಲಿಲ್ಲ ಕರುಣ ಮಾಡಿದೆ ಕರ ಸತಿ ಪತಿದು ಆರತಿ ಸಲುವಾಗಿ ಬಂತು ತಕರಾರ ರಾಯ ಪತಿ ರಾಯ ಬಿಡಬೇಡನ್ನ ಕೈಯ ರಾಯ ಪತಿ ರಾಯ ಬಿಡಬೇಡನ್ನ ಕೈಯ ಈ ಚರಿತ್ರೆ ಹೌದು ಹೊನ್ನಬೇವರಿಗೆ ಗ್ರಾಮದಲ್ಲಿ ಆಹಾ 4 ಮಂದಿ ಧರ್ಮರು ಹೌದಾ ಅವತಾರ ಸಿದ್ಧ ದೇವೇಂದ್ರ ಬಿಳ್ಯಾಣ ಸಿದ್ಧ ಹೌದು ಆಚಾರ್ಯಗೌಡ ಸೋಮಣ್ಣ ಮುತ್ಯ ಕಡಿಹುಟ್ಟ ಧರ್ಮಕ್ಕನ್ನು ಮುತ್ಯ ಆಹಾ 4 ಮಂದಿ ಅಣ್ಣ ತಮ್ಮರಲ್ಲಿ ಧರ್ಮರಲ್ಲಿ ಕದನ ಬಂತು ಹೌದು ಮೊದಲಿನ ಗೌಡಿಕೆ ನನಗ ಅಂಥೇಳಿ ಹಾ ಹೌದು ಸಿದ್ಧ ಹೌದು ಅಣ್ಣ ಹೇಳ್ಯಾನ ಹಿರಿಯನ ಗೌಡಿಕೆ ಕಿರಿಯಾಗಲಿ ಅಂಥೇಳಿ ಇವ ಬಿಳ್ಯಾಣ ಸಿದ್ಧ ನನಗೆ ಗೌಡಿಕೆ ಅಂದ ಇಬ್ಬರು ತಕರಾರದಾಗ ಆಚಾರ್ಯಗೌಡ ಸೋಮಣ್ಣ ಮುತ್ಯ ಹೇಳ್ತಾನೆ ಏನತ್ರಿಪ್ಪ ನೀವು ಯಾರು ಜಗಳಾಡ್ಲಕ್ಕೆ ಹೋಗ್ಬೇಡ್ರಿ ಹಾ ಹೌದು ಸಿದ್ಧ ಮೇಲ್ನಾಡಿಗೆ ಹೋಗ್ಲಿ ಬಿಳ್ಯಾಣ ಸಿದ್ಧ ತೆಲ್ನಾಡಿಗೆ ಹೋಗ್ಲಿ ಹೌದಾ ಕಾರುಣಿ ಕರಿದಿನ ಬಂದು ಯಾರು ಗುಂಡು ಆಕಾಶಕ್ಕೆ ಹಾರಿ ಹೊಡಿತೀರಿ ಹಾ, ಹಾ. ಅವ್ರಿಗೆ ಗೌಡಿಕೆ ಅಂತೇಳಿ ಶಬಾಷ್ ಹೌದಾ ಹೌದು ಸಿದ್ಧ ಅತ್ತಿ ಮಾವನ ಊರಿಗೆ ಅಜ್ಜನಿಗೆ ಹೋದ ಆಹಾ ಬಿಳ್ಯಾಣ ಸಿದ್ಧ ಇದು ಇಂಡಿ ತಾಲೂಕಿನ ಸನಕನಹಳ್ಳಿ ಗ್ರಾಮ ಸನಕನಹಳ್ಳಿ ಗೌಡ್ರ ಭೂಮಿಯಾಗ ಬಂದ ಬೇವಿನ ಗಿಡ ತೆಳಕೂತ ಹೌದು ಸನಕನಹಳ್ಳಿ ಗೌಡ್ರು ಬಿಳ್ಯಾಣ ಸಿದ್ಧನ ನೋಡಿ ಮನೆಗೆ ಕರ್ಕೊಂಡು ತಂದ್ರು ಆಹಾ ದಿನನಿತ್ಯ ಒಂದು ಉಣಿಸೋದು ತಿನ್ನಿಸೋದು ಏನಿದ್ದು ತಮ್ಮ ಕರ್ತವ್ಯ ಎಲ್ಲ ಮಾಡ್ತಿದ್ರು ಹೌದು ಬಿಳ್ಯಾಣ ಸಿದ್ಧ ದಿನ ಲೆಕ್ಕ ಮಾಡ್ತಿದ್ದ ಇನ್ನ ಎಣಿಸ್ತಿದ್ದ ಲೆಕ್ಕ ಕಾರೋಣಿ ಕರಿ ಅಂದು ಬರ್ತದ ಅಂತ ಹೇಳಿ ಹೌದು 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 ಸಿದ್ಧ ಅತ್ತಿ ಮಾವನ ಊರಾಗ ಹುಗ್ಗಿ ಹೋಳ್ಗಿ ಜಡದಲ್ಲೇ ಮಕ್ಕಳಕ್ಕೆ ಚಾಲು ಮಾಡಿ ನಿದ್ದೆ ಅವನು ನಿದ್ದೆ ಹಂಗ ಚಾತುರ್ಯದೊಳಗ ಕಾರುಣಿ ಕರಿದಿನ ಬಂದು ಬಿಳ್ಯಾಣ ಸಿದ್ಧ ಗುಂಡು ಆಕಾಶಕ್ಕೆ ಹಾರಿ ಹೊಡೆದ ಹೌದು ಹೊಡೆದಕ್ಕಿರಿಂದ ಬುತ್ತಾಳ ಸಿದ್ಧಿಗೆ ಹೇಳ್ತಾನೆ ಕೊಂತ್ಯಾವ್ಗೆ ಹೇಳ ಆರ್ತಿ ತೊಂಬತ್ತೇಳು ಆರ್ತಿ ಬೆಳಗ್ಲಕ್ಕ ಬುತ್ತಾಳ ಸಿದ್ಧ ಹೋದ ಕೊಂತ್ಯಾವ್ಗೆ ಹೇಳ್ದ ಬಿಳ್ಯಾಣ ಸಿದ್ಧ ಗೌಡ್ಕಿ ಗೆದ್ದನ ಆರ್ತಿ ತಗೊಂಡು ಬಾ ತಾಯಿ ಅಂತ ಹೇಳಿ ಆಹಾ ಆಕಿದು ಭಾವನ ಮ್ಯಾಗ ಪ್ರೀತಿ ಭಾಳ ಹೌದಾ ಆಕಿ ಅಂದಳು ಭಾವ ಬರ್ಲಿ ಭಾವನ ಗೌಡಿಕಿ ಭಾವಗಾಗಲಿ ಆಗ್ಲಿ. ಗೌಡಿಕಿ ಹಿರಿಯಾಗಲಿ ನಮಗೆ ಯಾಕೆ ಬೇಕಂತ ಹೇಳಿ ನಮಗೂ ಬೇಡ ಬುತ್ತಾಳ ಸಿದ್ಧಿಗೆ ಹೇಳ್ತಾಳ ಆಯ್ತು ತರ್ತೇನಂತಾಳ ಆಹಾ
ಖಾಲಿ ಬಂದ ಮತ್ತೆ ಕಳುತ್ತ ಅನ್ಬೋದು ಬಿಳಾಣಿಸಿದ್ದು ಹೋಗೋ ಬಾತ್ ಹೇಳ ಜಲ್ದಂದ ಹಾ ಹಾ ಐತ್ರಿ ಬಂದ್ರಿ ಅಂದಳು ಅಷ್ಟೊಡ್ಡದೊಳಗೆ ಏನಾಯ್ತು ಅಂದ್ರೆ ಅವಧೂಸಿದ್ದು ಹೋಗಿ ಹುಲಿ ಹೊಟ್ಟೆಗೆ ಸೇರ್ಕೊಂಡು ಬಿಟ್ಟ. ಹೌದು ಬಿಳಾಣಿಸಿದ್ದ ಆರತಿನೇ ತರಲಿಲ್ಲ ಹೇಳಿ ಲೇಟಾಗಿ ಆರತಿ ತಂದಿದ್ದಕ್ಕೆ ಹೆಣ್ತೀನಿ ಧಿಕ್ಕಾರ ಮಾಡ್ದ. ಧಿಕ್ಕಾರ ಮಾಡಿ ನೀ ನನ್ನ ಮನ್ಯಾಗ ಧರ್ಮರ ಮನ್ಯಾಗ ಇರೋದೇ ಬೇಡ, ಎಲ್ಲಿಂದ ಹೋಗಿ ನೀನು ತವರೂರ ಊರಿಗೆ. ಆ ಎಳ್ಯಾಗ ಆಕಿ ತವರೂರಿಗೆ ಹೋಗಾಗ ಅಗಸ್ಯಾಗ ನಿಂತು ಯಾವ ರೀತಿ ದುಃಖ ಮಾಡ್ತಾಳ. ಹಾ ಹಾ ಎಷ್ಟು ಹಾಡಿ ಈ ಹಾಡು ಮುಕ್ತಾಯ ಮಾಡ ಮಾಡ್ರಿಪ್ಪ ಮಾಡ್ರಿ. ಅಗಸ್ಯಾಗ ನಿಂತು ಕೈ ಜೋಡಿಸಿ ಅಂತಾಳ ಎಲ್ಲರಿಗೂ ನಮಸ್ಕಾರ. ಹೆಣ್ಣು ಗಂಡು ಕಣ್ಣೀರು ಹಾಕಿ ಆಳ್ತಾರ ಗೋಳಂಕಾರ. ಕೊಟ್ಟ ಮನಿ ಬಿಟ್ಟ ನಡೆದಳ ಹಾಕಿ ಕಣ್ಣೀರ. ಶೀಲಿಸಿದ್ದನ ಎತ್ತಿಕೊಂಡಳು ಸಣ್ಣ ಪಾರ. ಗುರುವ ಮದುಗೊಂಡ ಹಾಡಾಡಿ ತಿಳಿಸ್ಯಾರ ಕೊಂತವ್ರು ಇಸ್ತಾರ. ರಾಯ ಪತಿ ರಾಯ ಬಿಡಬೇಡನ್ನ ಕೈಯ. ರಾಯ ಪತಿ ರಾಯ ಬಿಡಬೇಡನ್ನ ಕೈಯ. ಶರಣ ಬರಲಿಲ್ಲ ಕರುಣ ಮಾಡಿದೆ ಕರ. ಸತಿ ಬಂದಿದ ಆರ್ದ ಸಲುವಾಗಿ ಬಾಂಬ ತಕರಾರ. ರಾಯ ಪತಿ ರಾಯ ಬಿಡಬೇಡನ್ನ ಕೈಯ. ರಾಯ ಪತಿ ರಾಯ ಬಿಡಬೇಡನ್ನ ಕೈಯ. ಅಗಸ್ಯಾಗ ನಿಂತು ಕೈ ಜೋಡಿಸಿ ಅಂತಾಳ ಎಲ್ಲರಿಗೂ ನಮಸ್ಕಾರ. ಹೆಣ್ಣು ಗಂಡು ಕಣ್ಣೀರು ಹಾಕಿ ಆಳ್ತಾರ ಗೋಳಂಕಾರ. ಹೌದಾ ಅಗಸ್ಯಾಗ ನಿಂತು ಕೈ ಜೋಡಿಸಿ ಅಂತಾಳ ಎಲ್ಲರಿಗೂ ನಮಸ್ಕಾರ. ಹೆಣ್ಣು ಗಂಡು ಕಣ್ಣೀರು ಹಾಕಿ ಆಳ್ತಾರ ಗೋಳಂಕಾರ. ಏನೈತ್ರಿ ಕೊಟ್ಟ ಮನಿ ಬಿಟ್ಟ ನಡೆದಳ ಹಾಕಿ ಕಣ್ಣೀರ. ಶೀಲಿಸಿದ್ದನ ಎತ್ತಿಕೊಂಡಳು ಸಣ್ಣ ಪಾರ. ಗುರುವ ಮದುಗೊಂಡ ಹಾಡಾಡಿ ತಿಳಿಸ್ಯಾರ ಕೊಂತ್ಯಾನು ಇಸ್ತಾರ. ರಾಯ ಪತಿ ರಾಯ ಬಿಡಬೇಡನ್ನ ಕೈಯ. ರಾಯ ಪತಿ ರಾಯ ಬಿಡಬೇಡನ್ನ ಕೈಯ. ಶರಣ ಬರಲಿಲ್ಲ ಕರುಣ ಮಾಡಿದೆ ಕರ. ಸತಿ ಬಂದಿದ ಆರತಿ ಸಲುವಾಗಿ ಬಾಂಬ ತಕರಾರ. ರಾಯ ಪತಿ ರಾಯ ಬಿಡಬೇಡನ್ನ ಕೈಯ. ರಾಯ ಪತಿ ರಾಯ ಬಿಡಬೇಡನ್ನ ಕೈಯ. ನಡೀತಿಗಿ ಮಾಯಾ ಬಾಜಾರ ಸಂತಿ ಸಂತ್ಯಾಗ ತಿರುಗಾಡಿ ಹೋಗಿಬಿಡು. ಬಾ ನಿಂದೆ ಇಲ್ಲೇ ಫಸ್ಟ್ ಇದ್ರಿಬೇಕು ಹೇಳಿ ನೀನು. ಅದರಂತೆ ಈ ಗ್ರಾಮದ ಹಿರಿಯರಾಗಿರ್ತಕ್ಕಂಥವ್ರು ಹಾಗೂ ಮೂಲತ್ವವಾಗಿ ಕಾರ್ಕಲದ ಮನಿತನದವರಾಗಿರ್ತಕ್ಕಂಥವ್ರು ಯಾರಿಪ್ಪ ಯಾರ ಕಾಕ ಕಾರ್ಕಲ್ ಇವರಾದರೂ ಕೂಡ ನಮ್ಮ ಅಲ್ಪಕಲೆಯನ್ನು ಕೇಳಿ ಆಶೀರ್ವಾದ ಮೂಲಕ 51 ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿರ್ತಾರೆ. ಅವ್ರು ಮಾಡ್ತಕ್ಕಂಥ ಶಿವದಲ್ಲಿ ಸದ್ಗುರುನಾಥ ಮೋಕ್ಷಿದ ಮಾಸಿದ ಮಲ್ಕಾರ ಸಿದ್ಧ ಗುರುಗೌರಿ ಸೋಮೇಶ್ವರ ಶ್ರೀಗಿರಿ ಮಲ್ಲಿಕಾರ್ಜುನ ಸಿದ್ದರಾಮೇಶ್ವರನು ಅವರಿಗೆ ಸುಖ ಸಂಪತ್ತು ಭೋಗ ಭಾಗ್ಯ ಅಷ್ಟು ಐಶ್ವರ್ಯ ಕೊಡಲಿ ಅಂತೇಳಿ ಭಗವಂತನಲ್ಲಿ ಹಣೆಮಣೆಂತ ಹಣವನ್ನು ಸ್ವೀಕಾರ ಮಾಡಿ. ಹೌದು ಹೌದು. ಅದರಂತೆ ಸಿದ್ದಾರಾಮ ವಾಲಿ ಇವರಾದರೂ ಕೂಡ ನಮ್ಮ ಅಲ್ಪಕಲೆಯನ್ನು ಕೇಳಿ ಆಶೀರ್ವಾದ ಮೂಲಕ 51 ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿರ್ತಾರೆ. ಅವ್ರು ಮಾಡ್ತಕ್ಕಂಥ ಶಿವದಲ್ಲಿ ಸದ್ಗುರುನಾಥನ ಸುಖ ಸಂಪತ್ತು ಭಾಗ್ಯನ ಕೊಡಲಿ ಅಂತ ಆ ಭಗವಂತನಲ್ಲಿ ಹಣೆಮಣೆಂತ ಹಣವನ್ನು ಸ್ವೀಕಾರ ಮಾಡ್ತಾ ಇದ್ದೀವಿ. ಹೌದು.
ಅದರಂತೆ ಹನುಮಂತಣ್ಣ ಕೋರೆ ಇವರಾದರೂ ಕೂಡ ನಮ್ಮ ಅಲ್ಪಕಲೆಯನ್ನು ಕೇಳಿ ಆಶೀರ್ವಾದ ಮೂಲಕ 51 ರೂಪಾಯಿ ಕೊಟ್ಟಿರ್ತಾರೆ. ಅವರಿಗೆ ಮಹಾದುಲಿಂಗ ಮೂಲಕ ಕರೆಸಿದ್ದ ಮುಗಿಸಿದ್ದನೋ ಸುಖ ಸಂಪತ್ತು ಭಾಗ್ಯನ ಕೊಡಲಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಹೌದು ಹೌದು. ಅದರಂತೆ ಪರಮೇಶ್ವರಣ್ಣ ಸಣ್ಣಕ್ಕೆ ಇವರಾದರೂ ಕೂಡ ನಮ್ಮ ಅಲ್ಪಕಲೆಯನ್ನು ಕೇಳಿ ಆಶೀರ್ವಾದ ಮೂಲಕ 51 ರೂಪಾಯಿ ಕೊಟ್ಟಿರ್ತಾರೆ. ಅವರಿಗೆ ಮಗಳು ಕೊಡದೆ ಎಲ್ಲ ಲಿಂಗ ಲಕ್ಷಣ ಸಿದ್ಧಲಿಂಗನೋ ಹಾಗೂ ಜಿಗಜಾಣಿ ಕೌದೇಪ್ ಮುತ್ತೆ